ಹೇಳಿದ್ರೆ ಎವ್ರಿಥಿಂಗ್ ಕನ್ಸರ್ನ್ ಹಾಗೆ ದೇವರು ನಮಗೆ ಆಶೀರ್ವದಿಸುವಾಗಿ ದೇವರನ್ನು ನಮ್ಮ ಮುಂದಿನ ವೇದ ಪುಸ್ತಕವಾಗಿ ನಾವು ಆರಿಸಿಕೊಳ್ಳಬೇಕಾದ ಯೆರೆಮೀಯ ಪ್ರವಾದ 47ನೇ ಅಧ್ಯಾಯ 5 ನಿಮಿಷ. ಯೆರೆಮೀಯ 47:5. ಗಾಜಾ ಊರು ಬೋಳಿಸಿಕೊಂಡಿದೆ, ಅಷ್ಕೆಲೋನ್ ನಾಶನ ಹೊಂದಿದೆ. ಫಿಲಿಸ್ಟಿಯರ ಬಯಲು ಸೀಮೆಯಲ್ಲಿ ಉಳಿದ ಪಟ್ಟಣವೇ, ನಿನ್ನನ್ನು ಎಂದಿನವರೆಗೆ ಕತ್ತರಿಸಿಕೊಳ್ಳುತ್ತಿರುವಿ. ಎಂಬಂತಹ ಈ ಒಂದು ವಾಕ್ಯದ ಆಧಾರದ ಮೇರೆಗೆ ಬೆಂಗಳೂರಿನಿಂದ ನಗರದ ಜಗನ್ನವರು ಅವರು ಆರಿಸಿಕೊಂಡಂತಹ ಶೀರ್ಷಿಕೆ ದಾಸ. ಕರ್ತನಲ್ಲಿ ಕೂಡ ಸಹೋದರ ಮೊದಲನೇದಾಗಿ ತಂದೆಯ ದೇವರು ಸ್ತೋತ್ರ ಘನಮಾನ ವಂದನೆಗಳನ್ನು ಸಲ್ಲಿಸುತ್ತೇವೆ. ಮುಖ್ಯವಾಗಿ ಕರ್ತನಲ್ಲಿ ವಿಪುಲ ಸಹೋದರ ಸಹೋದರಿ ಈ ಒಂದು 28ನೇ ಒಂದು ದಿನದ ಆತ್ಮಿಕವಾದ ಕೂಟವನ್ನು ಏರ್ಪಡಿಸಿದ ಮಂಗಳೂರು ಸಭೆಯ ಹಿರಿಯರು ಮತ್ತೆ ಪ್ರಸಿದ್ಧ ಭಕ್ತರುಗಳು ನನ್ನ ಒಂದು ವಂದನೆಗಳು. ಅದು ಮಾತ್ರವಲ್ಲದ ಈ ಕರ್ನಾಟಕದಲ್ಲಿ ಪ್ರತಿಯೊಂದು ಜಾಗದಲ್ಲಿ ಪ್ರತಿಯೊಂದು ಸಭೆಗಳ ಪ್ರಸಿದ್ಧ ಭಕ್ತರು ಏನ್ ಮಾಡ್ತಾರೆ ಈ ಒಂದು ಸಮಯದಲ್ಲಿ ನನ್ನ ಒಂದು ವಂದನೆಗಳನ್ನು ಕ್ರಿಸ್ತನ ಮುಖಾಂತರ ದೇವರು ಸಲ್ಲಿಸುತ್ತಾರೆ. ಮೊದಲಾಗಿ ಈ ಒಂದು ಪಾಠಕ್ಕೆ ಹೋಗಕ್ಕೆ ಮುನ್ನ ನಾವು ತಲಭಾಗಿಸಿ ಪ್ರಾರ್ಥನೆ ಮಾಡಿ ನನ್ನ ಶರಣೆಯಲ್ಲಿ ಮುಗಿಸುತ್ತೇನೆ. ನನ್ನ ಬಾಯಿನ ಮಾತುಗಳು ನನ್ನ ಒಡೆಯ ಜ್ಞಾನವು ನಿಮ್ಮ ಪವಿತ್ರವಾದ ನಮ್ಮೊಂದಿಗೆ ಮಾತಾಡಿ ಹೇಳಿಕೊಂಡು ಕರ್ತನಲ್ಲಿ ಸಹೋದರ ಸಹೋದರಿಯರೇ, ಈ ಒಂದು ವರ್ಷದ ಪ್ರಾರಂಭದ ಈ ಒಂದು ತಿಂಗಳಲ್ಲಿ ತಂದೆ ದೇವರು ಇಂಥ ಒಂದು ಕೂಡಿಗೆಯಲ್ಲಿ ನಮ್ಮನ್ನು ಒಂದು ಒಂದೇ ಪ್ರೀತಿ, ಒಂದೇ ಐಕ್ಯತೆ, ಒಂದೇ ನಿರೀಕ್ಷೆ ಮಾಡಿದಂತೆ ಕರ್ಕೊಂಡು ಸೇರಿಸಿದೆ. ಸೊ ಇದು ಒಂದು ದೊಡ್ಡ ಆಶೀರ್ವಾದ, ಸಭೆಯ ಒಂದು ಅನ್ಯತೆ. ಎಷ್ಟು ಮಟ್ಟಿಗೆ ನಾವು ದಿನೇ ದಿನ ಬೆಳೆಸ್ಕೊಂಡಿದೀವಿ ಅಂತ ನೋಡ್ಬೇಕು, ಅದು ದೇವರ ಆಶೀರ್ವಾದ ಕಾರಣ ನಾವು ದೇವರ ವಾಕ್ಯಕ್ಕೆ ನಾವು ನಡೆಯುವಂತ ಪರಿಶುದ್ಧ ಭಕ್ತರು. ಸೊ ಇವತ್ತು ಈ ಒಂದು ಟಾಪಿಕ್, ಈ ಕಾಸದ ಬಗ್ಗೆ ಆರಿಸಿಕೊಂಡಿರುವಂತ ಒಂದು ಉದ್ದೇಶ ಏನಂದ್ರೆ, ಇದೊಂದು ಪ್ರವಾದನೆ ವಾಕ್ಯ ಹೇಳಬೇಕು. ಯಾಕಂದ್ರೆ ಸತ್ಯದಲ್ಲಿ ಏನೇ ಪ್ರವಾದನೆಗಳು ಬಂದಿದ್ರೆ ಖಂಡಿತವಾಗ್ಲೂ ಅದು ನೆರವೇರಿದ ಹೊರತು ದೇವರು ಏನ್ ಮಾಡಲಾಗುತ್ತೆ, ಸುಮ್ಮನೆ ಬಂದಿರಬೇಕು. ಹಾಗಾದ್ರೆ ಬೇರೆ ಈ ಒಂದು ವಿಷಯದಲ್ಲಿ ನೋಡ್ಬೇಕಾದ್ರೆ ನನ್ಗೆ ಗೊತ್ತು, ಈ ಗಾಜಾ ಏನಿದೆ ಇಸ್ರೇಲ್ ದೇಶದಲ್ಲಿ ಇರುವಂತಹ ಒಂದು ಮನೆ ಒಂದು ಸಣ್ಣ ಒಂದು ಅದೊಂದು ಸ್ಟೇಟ್ ಅಲ್ಲ, ಅದಕ್ಕೆ ಯಾವುದೇ ಅಧಿಕಾರ ಒಂದು ಇಸ್ರೇಲ್ ಕೊಟ್ಟಿಲ್ಲ, ಸ್ವತಂತ್ರವನ್ನು ಕೊಟ್ಟಿಲ್ಲ ಅಂತ ಒಂದು ಹೆಸರು ನಮ್ಮ ಸತ್ಯವೇದದಲ್ಲಿ ಇದೆ. ಇದೆಲ್ಲ ನಮಗೆ ಗೊತ್ತು. ಈ ಯುದ್ಧ ಯಾವಾಗ ಪ್ರಾರಂಭವಾಯಿತು ಅವಾಗಲೇ ಯೂಟ್ಯೂಬ್ ಅಲ್ಲಿ ಈ ಗಾಜಾ ಬಗ್ಗೆ ಇಬ್ರು ಲ್ಯಾಂಗ್ವೇಜ್ ಅಲ್ಲಿ ಏನಂತ, ಆಮೇಲೆ ಇಬ್ರು ಗ್ರೇಕ ಪದದಲ್ಲಿ ಏನಂತ ಎಲ್ಲ ನಾವು ಏನ್ ಮಾಡಿದ್ದೀವಿ ನೋಡಿದ್ದೀವಿ. ಆದ್ರೆ ಬೇರೆ ಮುಖ್ಯವಾಗಿ ನೋಡುತ್ತೆ, ತಂದೆಯ ದೇವರು ಈ ಗಾಜದ ಬಗ್ಗೆ ಹಳೆ ಒಡಂಬಡಿಕೆಯಲ್ಲಿ ಬರೆಯಲ್ಪಟ್ಟಿದೆ. ಸುಮಾರು 4,000 ವರ್ಷಕ್ಕಿಂತ ಹೆಚ್ಚಾದ ವರ್ಷಗಳಿಂದ ಏನ್ ಮಾಡಿದ್ದಾರೆ, ಈ ಒಂದು ಗಾಜಾ ಎಂಬ ಒಂದು ಹೆಸರನ್ನು ದೇವರು ಬರೆಸಿದ್ದಾರೆ. ಇಷ್ಟು ಕ್ರೂರವಾದ ಒಂದು ಯುದ್ಧವನ್ನು ಈಗಿನ ಕಾಲದಲ್ಲಿ ನಮ್ಮ ಮುಖಾಂತರ ಏನ್ ಮಾಡ್ತಾ ಇದ್ದೀವಿ, ದಿನೇ ನಾವು ನೋಡ್ತಾ ಇದ್ವಿ. ನೋಡಿ, ಬೇರೆ ಇಂಥ ಗುಣ ಬಗ್ಗೆ ಏನ್ ಕಾರಣ, ಇಂಥ ಕ್ರೂರ ಅಂದ್ರೆ ಅದನ್ನು ವಿವರಿಸೋದಕ್ಕೆ ಆಗೋದಿಲ್ಲ. ನೋಡಿ, ಯಾವ್ದಾದ್ರು ಒಂದು ಏಟ್ ಕೊಡ್ತಾರೆ, ಎಷ್ಟು ಮಟ್ಟಿಗೆ ಅವ್ರು ತಡ್ಕೊಳಕ್ಕಾಗುತ್ತೆ ಅಂತ ನೋಡ್ಬೇಕಂದ್ರೆ ಅವನಿಗೆ ಶಕ್ತಿ ಅದಾದ ನಂತರ ಏನ್ ಮಾಡ್ತಾರೆ, ಅದನ್ನ ಆಗ್ತದೆ ಅವ್ರಿಗೆ. ಆದ್ರೆ ನೋಡಿ, ಸಣ್ಣ ಊರು ಸುಮಾರು 56 ಕಿಲೋಮೀಟರ್ ಅಲ್ಲ, ಇಡೀ ಗಾಜಾದಲ್ಲಿ
ತಿಳಿಸೋದಾದ್ರೆ ಒಂದು 50ರಿಂದ 60 ಕಿಲೋಮೀಟರ್ ಒಳಗಡೆ ಇರುವಂತ ಈ ಭಾರತ ದೇವರು ಆದುಕೊಂಡಂತ ಇಸ್ರೇಲ್ಗೆ ಎಷ್ಟು ಮಟ್ಟಿಗೆ ಅವರು ಹಿಂಸೆ ಪಡಿಸ್ತಾರೆ, ಎಷ್ಟು ಮಟ್ಟಿಗೆ ಅವರು ನೋವನ್ನು ಕೊಡ್ತಕ್ಕಂತ ನಾವು ವಿವರಿಸಿ ನೋಡೋದಾದ್ರೆ ನಾವು ಕೆಲವೊಂದು ಭೂತಗಳನ್ನು ಕೆಲವೊಂದು ಪ್ರಾರಂಭದ ವಿಷಯಗಳನ್ನು ನಾವು ಏನ್ ಮಾಡೋಣ, ಇದ್ರೊಳಗೆ ನಾವು ಹೋಗಬೇಕಾದ್ರೆ ಅಲ್ಲೇ ನಾವು ಪಾಠಕ್ಕಂತ ತೆಗೆದುಕೊಂಡು ಆರಿಸಲ್ಪಟ್ಟ ವಾಕ್ಯ ಸ್ವಾಮಿ ಏನಂತ ಹೇಳ್ತಾರೆ ಗಾಜದ ಬಗ್ಗೆ, ಏನಂತ ಹೇಳಿದ್ರು? ಸ್ವಾಮಿ ಹೇಳ್ತಾರೆ ಗಾಜ ಅಂತ ಹೇಳ್ತಾರೆ. ಸಾರಿ, ಒಂದು ನಿಮಿಷ ಸ್ವಲ್ಪ ಇಲ್ಲಿ ಪ್ರವಾದನೆ ಪುಸ್ತಕದಲ್ಲಿ ಬರೆಯಲ್ಪಟ್ಟಿರುವುದು ರಾಜ ಊರು ಬೋಳಿಸಿಕೊಂಡಿದೆ ಎಂಬ ಒಂದು ವಾಕ್ಯವನ್ನು ನಾವು ಏನ್ ಮಾಡೋಣ ನೋಡ್ಬೇಕಾದ್ರೆ ನಾವು ಪೂರ್ವಕ್ಕೆ ಹೋಗಬೇಕಾದ್ರೆ ಅಲ್ಲಿ ಸುಮಾರು ವಾಕ್ಯಗಳು ಇವು ಅಲ್ಲಿರುವಂತ ಆದಿಕಾಂಡ 14ನೇ ಅಧ್ಯಾಯ, ಯೆಹೋಶುವನು ಬರೆದಂತ 3ನೇ ಅಧ್ಯಾಯ, ಧರ್ಮೋಪದೇಶ 2ನೇ ಅಧ್ಯಾಯ, ಇದೆಲ್ಲದರಲ್ಲಿ ನೀವು ನೋಡ್ಬೇಕಾದ್ರೆ ಆಗಿನ ಕಾಲದಲ್ಲಿ ಯಾರಿದ್ರು ಅಂತ ನೋಡ್ಬಿಟ್ಟು ನಾವು ಅನಾಥರು, ಬಲಿಷ್ಠರು, ಎತ್ತರವಾದಂತ ಮನುಷ್ಯರು ಇದ್ರು ಎಂಬುದನ್ನು ನಾವು ಏನ್ ಮಾಡಿದೀವಿ, ಆಗ ನಮ್ಮ ಸತ್ಯದ ಗ್ರಂಥದಲ್ಲಿ ಏನ್ ಮಾಡಿದೀವಿ ನಾವು ಓದಿದ್ವಿ. ನೀವು ಧರ್ಮೋಪದೇಶ ಕಾಂಡದಲ್ಲಿ ಓದ್ಬೇಕಾದ್ರೆ ಅವರು ಬಲಿಷ್ಠರು ಬಹು ಮಂದಿರು ಏನಂತ ಹೇಳ್ತಾರೆ ಅಂತ ನೋಡ್ಬೇಕಾದ್ರೆ ಏನ್ ಹೇಳ್ತಾರೆ, ನಾವು ಇಂಥ ಅನಾಥರನ್ನು ನಾವೇನ್ ಮಾಡಿದೀವಿ ನೋಡಿದ್ವಿ ಅಂದ್ಬಿಟ್ಟು ಧರ್ಮೋಪದೇಶ ಕಾಂಡ 2ನೇ ಅಧ್ಯಾಯದಲ್ಲಿ ಏನ್ ಮಾಡ್ತಾರೆ ಅವರು ಸಾಕ್ಷಿಯಾಗಿ ಹೇಳ್ತಾರೆ. ಈ ಅನಾಥರು ಯಾರಂತ ನೋಡ್ಬೇಕಾದ್ರೆ ಒಂದು ಈ ಒಂದು ಅನಾಥ ಅಂತ ನೋಡ್ಬೇಕಾದ್ರೆ ಬಹಳ ಬಲಿಷ್ಠರು, ಎತ್ತರವಾದ ಒಂದು ಜೈನ್ಸ್ ಎಂದು ಅಲ್ಲಿ ಕರೆಯಲ್ಪಡುತ್ತೆ. ಬೇರೆ ನೋಡಿ, ಈ ಒಂದು ಅನಾಥರಿಗೆ ಯಾರು ಫಾದರ್ ಅಂತ ನೋಡ್ಬೇಕಾದ್ರೆ ಅದೇ ಯೆಹೋಶುವ 14ನೇ ಅಧ್ಯಾಯ ನೋಡ್ಬೇಕಾದ್ರೆ, ಯೆಹೋಶುವ 14ನೇ ಅಧ್ಯಾಯ ನೋಡ್ಬೇಕಾದ್ರೆ ಅವರು ಅಲ್ಲಿ ಏನಂತ ಹೇಳ್ತಾರೆ ಓದಿ. ಯೆಹೋಶುವ 14ನೇ ಅಧ್ಯಾಯ 15ನೇ ವಚನ. ಯೆಹೋಶುವ 14ನೇ ಅಧ್ಯಾಯ, ಇದನ್ನ ನಾನು ನೋಡಿಕೊಂಡು ಓದ್ಬೋದು. 14ನೇ ಅಧ್ಯಾಯ 15ನೇ ವಚನ. ಅದರ ಮುಂಚಿನ ಹೆಸರು ಕಿರ್ಯಾತ್ ಅರ್ಬಾ ಎಂಬುದು. ಅರ್ಬಾ ಎಂಬವನು ಉನ್ನತ ಪುರುಷರಲ್ಲಿ ಪ್ರಮುಖನು. ಯುದ್ಧವು ನಿಂತು ದೇಶದಲ್ಲಿ ಸಮಾಧಾನ ಉಂಟಾಯಿತು. ಏನಂತ ಹೇಳ್ತಾರೆ, ಕಿರಿ ಜಾತ ಅರ್ಬ ಎಂಬುದು ಯಾರು ಅಂದ್ರೆ ಈ ಅನಾಥರಿಗೆ ಫಾದರ್ ಆಫ್ ಅನಾಥಿಸ್ ಅಂತ ಹೇಳಿಕೊಳ್ಳುದು. ಬೇರೆ ಈ ಅನಾಥಿರ ಬಗ್ಗೆ ನಾವು ನೋಡ್ಬೇಕಾದ್ರೆ ನಾವು ಏನೇ ತೋಟದಲ್ಲಿ ಏನಾಯ್ತು ನಮ್ಗೆಲ್ಲ ಚೆನ್ನಾಗಿ ಗೊತ್ತು. ಆ ಕಾಲದಲ್ಲಿ ಮಹಾ ಶರೀರಗಳು ಭೂಮಿ ಮೇಲೆ ಇತ್ತು. ಆ ಏನೇ ತೋಟದಲ್ಲಿ ದೇವರು ಮನುಷ್ಯನ ಸೃಷ್ಟಿ ಮಾಡಿ ಮನುಷ್ಯ ಜಾತಿ ಹೆಚ್ಚಾದಾಗ ಸ್ವಾಮಿ ಯಾರನ್ನ ಕಳಿಸಿದ್ರು, ಈ ದೇವದೂತರು ಅವರು ಮಾಡಿದಂತ ಪಾಪಗಳು ನಮ್ಗೆ ಚೆನ್ನಾಗಿ ಗೊತ್ತು. ಈ ವಾಕ್ಯ ಓದ್ಬೇಕಾದ್ರೆ ಎದೆ ತೋಟದಲ್ಲಿ ಅನಾಥರಿತ್ತು, ಜಯಿಸಿತ್ತು, ಈ ಉನ್ನತವಾದ ಬಲಿಷ್ಠರಾದಂತ ರಾಕ್ಷಸರು ಇದ್ರು. ಅದಾದ ನಂತರ ಜಲಪ್ರಾಣಿ ಪದ್ಯದಲ್ಲಿ ಏನ್ ಮಾಡಿದ್ರು, ನಾಶ ಮಾಡಿದ್ರು. ಆದ್ರೆ ನಾಶ ಮಾಡಿದ ಬಂತು. ನೀವು ಓದಿ ಆ ವಾಕ್ಯ ಓದಿ, ಆದಿಕಾಂಡ 6ನೇ ಅಧ್ಯಾಯ 4ನೇ ವಚನ. ಆ ಕಾಲದಲ್ಲಿ ಅಂದರೆ ದೇವಪುತ್ರರು ಮನುಷ್ಯ ಪುತ್ರಿಯರನ್ನು ಕೂಡಿ ಅವರಲ್ಲಿ ಮಕ್ಕಳನ್ನು ಪಡೆಯುವ ಕಾಲದಲ್ಲಿ ಮಹಾ ಶರೀರಗಳು ಭೂಮಿಯ ಮೇಲಿದ್ದರು, ಅನಂತರದಲ್ಲಿಯೂ ಇದ್ದರು. ಮಹಾ ಶರೀರವಾದಂತ ಇಂಥ ಮನುಷ್ಯ ಇದ್ರು, ಆ ನಂತರ ಇದ್ರಂತೆ. ಬೇರೆ ನೋಡಿ, ಈ ಆದಿಕಾಂಡದಲ್ಲಿ ನೋಡ್ಬೇಕಾದ್ರೆ ಪ್ರಾರಂಭದ ಈ ಒಂದು ವಿಷಯವನ್ನು ನಾವು ಧ್ಯಾನ ಮಾಡುವಾಗ ಮನುಷ್ಯರ ಕೆಟ್ಟತನವು ಈ ಭೂಮಿ ಮೇಲೆ ಹೆಚ್ಚಾಗಿರೋದು ಸ್ವಾಮಿ ಕಂಡು. ಯಾಕಂದ್ರೆ
ಮನುಷ್ಯನ ಒಂದು ಇಂಥ ಕೆಟ್ಟದಲ್ಲ ಅದು ಯಾವಾಗ ಹೇಗಿತ್ತು ನೋಡ್ಬೇಕಾದ್ರೆ ಯೆಹೋವನ ದೃಷ್ಟಿಯಲ್ಲಿ ಯಾವಾಗಲೂ ಅವರ ಒಂದು ಯೋಚನೆಗಳು, ಅವರ ಉದ್ದೇಶಗಳು, ಅವರ ಒಂದು ಮನಸ್ಸಿನಲ್ಲಿ ಯಾವ ರೀತಿ ನಾವು ಯೋಚನೆ ಎಲ್ಲ ಕೆಟ್ಟದಾಗಿತ್ತು ದೇವರು ನೋಡಿ ಸ್ವಾಮಿ ಏನಂತ ಹೇಳಿದ್ರು ನಮ್ಗೆಲ್ಲ ಗೊತ್ತು. ತಾನು ಭೂಮಿ ಮೇಲೆ ಮನುಷ್ಯನನ್ನು ಉಂಟು ಮಾಡಿದಕ್ಕೆ ಕೆಳಗಡೆ ಒಂದು ಲೈನ್ ಇದೆ, ತನ್ನ ಹೃದಯದಲ್ಲಿ ನೊಂದುಕೊಂಡು ಯಾಕೆ ಅಂತ ನೋಡ್ಬೇಕಾದ್ರೆ ಈ ಅನಾಕ್ಯರ ವಂಶದವರು, ಈ ಅನಾಕ್ಯರ ವಂಶದವರ ಮುಖಾಂತರ ಇಂತಹ ಒಂದು ವಿಷಯಗಳು ಬಂದಿದ್ದ ನೋಡ್ತೀವಿ. ಅಂದ್ರೆ ಈ ಎಂತ ಮನುಷ್ಯ ಅಂತ ನೋಡ್ಬೇಕಾದ್ರೆ ಬಹಳ ಕ್ರೂರವಾದವರು, ಬಹಳ ಕ್ರೂರವಾದವರು. ಇಸ್ರಾಯೇಲ್ ಮಕ್ಕಳನ್ನು ಐಗುಪ್ತ ದೇಶದಿಂದ ನಡೆಸ್ಕೊಂಡು ಬಂದ್ರು ಯಾರು? ಮೋಸೆ. ಕಾನಾನ್ ದೇಶಕ್ಕೆ ಹೊರಡೋದಕ್ಕೆ ಮುಂಚೆ ಮೋಸೆ ಸತ್ರು. ಅದಾದ ನಂತರ ಯಾರಾದ್ರೂ ವಶಪಡಿಸಿದ್ರು, ಯಾರಾದ್ರೂ ಒಪ್ಪಿಸ್ಕೊಟ್ರು. ಯೆಹೋಶುವ ಮತ್ತೆ ಅಲ್ಲೇ ಅವರೇ ಏನ್ ಮಾಡ್ಬೇಕು ಮುಂದೆ ಈ ಇಸ್ರಾಯೇಲ್ ಜನಗಳನ್ನು ನಡೆಸ್ಕೊಂಡು ಹೋಗ್ಬೇಕು. ಅವಾಗ ಎರಡು ಗೂಢಾಚಾರಗಳನ್ನು ಕಟ್ಟಿಸ್ತಾರೆ. ಒಂದು 10 ಮಂದಿ, ಇನ್ನೊಂದು 2 ಮಂದಿ. ಈ 2 ಮಂದಿ ಯೆಹೋಶುವ ಮತ್ತೆ ಕಾಲೇಬು ಹೋಗಿ ಏನಂತ ನೋಡಿದ್ರು, ಅಲ್ಲಿ ನಾವೇನಂತ ನೋಡಿದೀವಿ, ಅಲ್ಲಿ ಅನಾಕ್ಯರನ್ನು ನೋಡಿದ್ವಿ. ಅದು ಮತ್ತೆ ಹಾಲು ಜೇನು ಹರಿಯುವಂತ ದೇಶ, ಮತ್ತೆ ಅಂತ ಬಲಿಷ್ಠರು ಎತ್ತರವಾದ ಪಕ್ಷಿಗಳನ್ನ ನಾವೇನ್ ಮಾಡಿದ್ವಿ ನೋಡಿದೀವಿ ಅಂದ್ಬಿಟ್ಟು ಸಾಕ್ಷಿ. ಇದು ಜಲಪ್ರಾಣಿ ಆದ ನಂತರ ಅದೇ 10 ಮಂದಿ ಹೋಗಲ್ಲ, ಅವ್ರು ಏನಂತ ಸಾಕ್ಷಿ ಕೊಟ್ರು? ಎಂತ ಸಾಕ್ಷಿ ಕೊಟ್ಟರು ಬೇರೆ? ಅಲ್ಲಿ ವಂಶಕ್ಕೆ ಸೇರಿದವರು ಅಂತ ನೋಡೋದಾದ್ರೆ ಈ ಅನಾಥರು ವಂಶದವರು ನಾವು ನೋಡಿದೀವಿ. ಬಟ್ ಅವರ ದೃಷ್ಟಿಗೆ ನಾವು ಹೇಗೆ ಕಾಣಿಸ್ಕೊಂಡಿದ್ದೀವಿ ಬೆಳೆದಿಲ್ಲ ಅಂತ ನಾವು ಕಾಣಿಸ್ತೀವಿ. ಇದಾದ ನಂತರ ಇಬ್ಬರ ಒಂದು ವಿಷಯ ಎಲ್ಲಿಗೆ ಬರುತ್ತಂತ ನೋಡ್ಬೇಕಾದ್ರೆ ದಾವೀದನ ಕಾಲಕ್ಕೆ ಬರುವಾಗ ಈ ಅನಾಥರ ಜೊತೆಗೆ ಏನ್ ಮಾಡಿದ್ದಾರೆ? ಅವರು ಯುದ್ಧ ಮಾಡಿದ್ದಾರೆ. ನೀವು 2ನೇ ಸಾಮುವೇಲ 21ನೇ ಅಧ್ಯಾಯದಲ್ಲಿ ನೋಡ್ಬೇಕಾದ್ರೆ ಸುಮಾರು 4 ಅನಾಥರು ಜೈನ್ಸ್ ಇಟ್ಟಿದ್ದಾರೆ ಎಂಬ ಒಂದು ಸತ್ಯವೇದ ವಾಕ್ಯಗಳು ನಮ್ಗೆ ಅಲ್ಲಿ ಕೊಡಲ್ಪಟ್ಟಿದೆ. ಒಬ್ಬ ಹೆಸರು ಇಸ್ಪಿಯನು, ಈ 2ನೇವನ ಹೆಸರು ಸಿಬೆ, 3ನೇವನ ಹೆಸರು ಕೊಡಲ್ಪಟ್ಟಿಲ್ಲ, ಗಾತ್ ಊರನ್ನು ಸೇರಿದವಂತ. 4ನೇ ಒಬ್ಬ ಅನಾಥನ ಹೆಸರು, ಅವನಿಗೆ ಈ ಕೈಯಲ್ಲಿ 6 ಬೆರಳು, ಈ ಕೈಯಲ್ಲಿ 6 ಬೆರಳು, 2 ಕಾಲಲ್ಲಿ ಕೂಡ 6 ಬೆರಳು ಸೇರಿ ಒಟ್ಟು ನೋಡ್ಬೇಕಾದ್ರೆ 24 ಬೆರಳು. ಇವರೆಲ್ಲಾ ನೋಡ್ಬೇಕಾದ್ರೆ ಇವರು ಗೋಲಿಯಾತಿನ ಒಂದು ಸಹೋದರರು ನಮ್ಮ ಎಲ್ಲಿ ಕೊಡಲ್ಪಟ್ಟಿದೆ, ಅಲ್ಲಿ ಕೊಡಲ್ಪಟ್ಟಿದೆ. ನೀವು ಅದೇ 2 ಸಾಮುವೇಲ 21-22 ವರ್ಷದಲ್ಲಿ ಹೋಗ್ಬೇಕಾದ್ರೆ ಅಲ್ಲಿ ನೀವು 4 ಜನರು ರಾಕ್ಷಸರು, ಬಲಿಷ್ಠರು ಅಲ್ಲಿ ನೋಡಿ. ಈಗ ಯೋಶುವ ಮತ್ತೆ ಕಾಲೇಬು ನಂತರ ಸುಮಾರು ಜನರು ಹೋಗಿ ಕಾನಾನ್ಗೆ ಹೋಗಿ ಇಂಥ ಜನಗಳನ್ನು ಯುದ್ಧ ಮಾಡಿ ಜಯಿಸಿ ಆಮೇಲೆ ಏನ್ ಮಾಡ್ಬೇಕಾಗುತ್ತದೆ? ಈ ಕಾನಾನ್ ದೇಶವನ್ನು ವಶಪಡಿಸ್ತೀವಿ. ಅಷ್ಟು ಸುಲಭ ಅಲ್ಲ, ಬಹಳ ಕಷ್ಟ. ನಮ್ಮ ಪಿತೃಗಳು ಎಷ್ಟು ಕಷ್ಟ ಪಟ್ಟಿದ್ದಾರೆ ಅಂದ್ರೆ ಇದರಲ್ಲಿ ಒಂದು ಪಾಠ ದೇವರು ನಮಗೆ ಮಾಡಿದ್ದಾರೆ, ಇವತ್ತು ನಮ್ಗೆ ಬಿಟ್ಟಿದ್ದಾರೆ. ಯೋಶುವ ನೋಡ್ತಾರೆ 11ನೇ ಅಧ್ಯಾಯ 21ರಲ್ಲಿ ನೋಡ್ಬೇಕಾದ್ರೆ ಹೆಬ್ರಾನ್, ದೇವೀರ್ ಮತ್ತೆ ಹಾನಾ ಈ ಒಂದು ಬೆಟ್ಟಗಳಲ್ಲಿ ಉನ್ನತ ಪುರುಷನನ್ನು ಏನ್ ಮಾಡಿದಾರೆ ನೋಡ್ಬಿಟ್ಟು ವಿಷ್ಣು ಏನ್ ಮಾಡಿದ್ದಾರೆ? ಈ ಒಂದು ವಾಕ್ಯದ ಪ್ರಕಾರ ಅವರ ಪಟ್ಟಣಗಳನ್ನು ಹಾಳು ಮಾಡಿ ಅಲ್ಲಿರುವಂತ ಅನಾಥರನ್ನ ಮಾಡಿದಂತೆ ಒಂದಾಗ್ತದೆ. ಯೋಶುವ ಫಸ್ಟ್ ಅವರು ತಗೊಂಡಿರುವಂತ ಒಂದು ಕಾರ್ಯ. ಅದು ಮಾತ್ರವಲ್ಲದೆ ಯೋಶುವನು ಏನ್ ಮಾಡಿದಾರೆ ಅಂತ ನೋಡ್ಬೇಕಾದ್ರೆ ಅದೇ ಯೋಶುವ 11-21ನೇ ಅಧ್ಯಾಯದಲ್ಲಿ 22ನೇ ಅಧ್ಯಾಯದಲ್ಲಿ ಏನಂತ ನೋಡ್ಬೇಕಾದ್ರೆ ಇಸ್ರಾಯೇಲನ ಪ್ರಾಂತ್ಯದಲ್ಲಿ ಅಂತವರು ಯಾರು ಉಳಿಯಲಿಲ್ಲ, ಅಷ್ಟು ಮಟ್ಟಿಗೆ ಯುದ್ಧ ಮಾಡಿದ್ದಾರೆ. ಇಂಥ ಪುರುಷರನ್ನು ಕೊಂದಾಕಿದ್ದಾರೆ. ಅವರ ಒಂದು ನಾಯಕತ್ವದಲ್ಲಿ ಹೋಗುವಾಗ ಇಷ್ಟು ಅನಾಥರನ್ನು ಏನ್ ಮಾಡಿದ್ದಾರೆ? ಸಂಹಾರ ಮಾಡಿದ್ದಾರೆ. ಬೇರೆ ನೋಡಿ, ಆ ಊರಿನಲ್ಲಿ ಯಾರು ಉಳಿಯಲಿಲ್ಲ, ಬಟ್ ಯಾರು ಉಳಿದ್ರಂತ ನೋಡ್ಬೇಕಾದ್ರೆ ವಾಕ್ಯ ಏನ್ ಹೇಳ್ತದೆ? 11-22 ಓದಿಷ್ಟ. ಇಸ್ರಾಯೇಲ್ಯರ ಪ್ರಾಂತ್ಯದಲ್ಲಿ ಅಂತವರು ಯಾರೂ ಉಳಿಯಲಿಲ್ಲ, ಆದರೆ ಗಾಜ, ಗತ್ತೂರ್, ಅಷ್ಟೋದ್ ಎಂಬ ಊರುಗಳಲ್ಲಿ ಮಾತ್ರ ಕೆಲವರು ಉಳಿದರು. ಯಾವ ಊರಲ್ಲಿ ಮಾತ್ರ ಉಳಿದರು? ಗಾಜ, ಗತ್ತೂರ್, ಅಷ್ಟೋದ್ ಇಂಥ ಊರುಗಳಲ್ಲಿ ಮಾತ್ರ ಉಳಿದ್ರು ಅಂದ್ಬಿಟ್ಟು ಅಲ್ಲಿ ಕೊಡಲ್ಪಟ್ಟಿದೆ. ಈ ಅನಾಥರ ಬಗ್ಗೆ ನಾವು ಧ್ಯಾನ ಮಾಡಬೇಕಾದ್ರೆ ಅವರು ಹಿಲ್ ಜಯಿಸ್ತಾರೆ.
ಸುಮಾರು ಇವರ ಒಂದು ಎತ್ತರ ಎಷ್ಟು ಇರ್ಬೋದು ಅಂತ ನೋಡ್ಬೇಕಾದ್ರೆ 8 ರಿಂದ 10 ಫೀಟ್. ಇವ್ರಲ್ಲಿ ಸಣ್ಣವ ಯಾರಂತ ನೋಡ್ಬೇಕಾದ್ರೆ ಗೊಲಿಯಾತ್ ಅಂತ ಕೆಲವು ಸ್ಕಾಲರ್ಸ್ ಇವುಗಳಲ್ಲೇ ಸಣ್ಣವ ಅಂದ್ರೆ ತುಂಬಾ ಚಿಕ್ಕ ಅಂತ ಯಾರಂತ ನೋಡ್ಬೇಕಾದ್ರೆ ಗೊಲಿಯಾತ್ ಬಗ್ಗೆ ನಾವು ವಿಚಾರ ಮಾಡ್ಬೇಕಾದ್ರೆ ಒಂದು ಸಹೋದರರು ಮಾತಾಡ್ಬೇಕಾದ್ರೆ ಅವ್ರು ಎಷ್ಟು ತೂಕವುಳ್ಳ ಕಬ್ಬಿಣದ ಮುಖಾಂತರ ಮಾಡಿರುವಂತ ಒಂದೊಂದು ವಿಷಯಗಳನ್ನು ನಾವು ತಗೊಂಡು ಇದ್ದಕ್ಕೆ ಬರ್ತಾನಂದ್ರೆ ಇವ್ರಿಗಿಂತ ಅವರು ಎಷ್ಟು ಬಲಿಷ್ಠರಾಗಿ ಇರಬಹುದು. ಹೀಗೆ ಸ್ವಾಮಿ ಹೇಳಿದ್ರು, ನಾನು ಈ ಭೂಮಿ ಮೇಲೆ ಮನಸ್ಸನ್ನು ಉಂಟು ಮಾಡಿರೋದಕ್ಕೆ ಹೆಜ್ಜೆ ಪಟ್ಟು ಮನಸ್ತಾಪ ಪಟ್ಟು ನೊಂದುಕೊಂಡರು. ಇವಾಗ ಇವುಗಳ ಒಂದು ಕ್ರಿಯೆಗಳು ಮಾನವ ಜನ ಅದನ್ನ ಪ್ರಭಾವಿಸಿದಂತ ಎಷ್ಟು ರಿಯಾಲಿಟಿ ತಗೊಂಡು ಬಂದಿರಬಹುದು. ಹಾಗಾದ್ರೆ ನೋಡಿ, ನಮ್ಗೆಲ್ಲ ಗೊತ್ತು ಯೋಗಶಿವನ್ನು ಈ ಕಾನಾನ್ ದೇಶದಲ್ಲಿ ಯುದ್ಧ ಮಾಡಿದ್ರೆ ಎಷ್ಟು ವರ್ಷ ಯುದ್ಧ ಮಾಡಿದ್ರು? 6 ವರ್ಷ ಯುದ್ಧ. 6 ವರ್ಷ ಯಾವತ್ತಿಗೆ ಯುದ್ಧ ಮಾಡಿರ್ಬೋದು? ನೀವೇ ಉತ್ತರ. ಯೋಗಶಿವನ್ನು ಕಾಲೇಬ್ ಮತ್ತೆ ಕಾಲೇಬು ಕಾನಾನ್ ದೇಶದಲ್ಲಿ ಯುದ್ಧ ಮಾಡ್ಬೇಕು, ಯಾರು ಯುದ್ಧ ಮಾಡಿರ್ಬೋದು ನೋಡ್ಬೇಕಾದ್ರೆ ಈ ಅನಾಥೆಯೊಂದಿಗೆ ಅವರ ಜನರು ಆ ಪಟ್ಟಣದಲ್ಲಿರುವಂತಹ ನಿವಾಸಿಗಳು ಏನ್ ಮಾಡಿದ್ರೆ ಯುದ್ಧ ಮಾಡಿದ್ದಾರೆ. ಯೋಗಶ್ವ ಮತ್ತೆ ಕಾಲಕ್ಕೆ ಎಷ್ಟುವರೆಗೆ ಯುದ್ಧ ಮಾಡಿರ್ಬೋದು? ಸಂಪೂರ್ಣ ನಾಶ ಮಾಡಿದ್ರ ಅಂತ ನೋಡ್ಬೇಕಾದ್ರೆ ಖಂಡಿತವಾಗ್ಲು ಇದಕ್ಕೆ ಚಾನ್ಸಸ್ ಇಲ್ಲ. ನೋಡಿ, ವಾಕ್ಯ ಹೇಳ್ತದೆ ಅರಣ್ಯಕಾಂಡ 33:51 ನಾವು ನೋಡ್ಬೇಕಾದ್ರೆ ನೀವು ಇಸ್ರಾಯೇಲ್ ಜನರಿಗೆ ಏನ್ ಮಾಡೋದು, ಏನ್ ಹೇಳ್ಬೇಕು? ನೀವು ಯೋರ್ದಾನ್ ಬಳಿಯನ್ನು ದಾಟಿ ಕಾನಾನ್ ದೇಶಕ್ಕೆ ಹೋಗಿ ಸೇರಿಸುವಾಗ ಏನಂತ ಹೇಳ್ತಾರೆ? 53ನೇ ವಚನ ಓದಿ ಸಿಸ್ಟರ್. ಅರಣ್ಯಕಾಂಡ 33:53. ನಾನು ನಿಮಗೆ ಆ ದೇಶವನ್ನು ಸ್ವದೇಶವಾಗುವುದಕ್ಕೆ ಕೊಟ್ಟದ್ದರಿಂದ ನೀವು ಅದನ್ನು ಸ್ವಾಧೀನ ಮಾಡಿಕೊಂಡು ಅದರಲ್ಲಿ ವಾಸಿಸಬೇಕು. ಸ್ವಾಮಿ ಹೇಳಿದ್ರು, ನಾನು ನಿಮ್ಗೆ ಸ್ವದೇಶವಾಗಿ ಏನ್ ಮಾಡಿದ್ದೀನಿ, ಆ ದೇಶ ಕೊಟ್ಟಿದ್ದೀನಿ, ನೀವೇನ್ ಮಾಡ್ಕೋಬೇಕು? ಸ್ವಾಧೀನ ಪಡಿಸ್ಕೋಬೇಕು. ಸ್ವಾಧೀನ ಪಡಿಸ್ಕೊಂಡು ಅದ್ರಲ್ಲಿ ನೀವೇನ್ ಮಾಡ್ಬೇಕು? ಮಾಡ್ರಿ, ವಾಸ ಮಾಡ್ರಿ. ಆದ್ರೆ ಏನಾಯ್ತು? ಆ ರೀತಿ ನಡ್ಕೊಂಡ್ರ? ಅದೇ ರೀತಿ ಸ್ವಾಧೀನ ಪಡಿಸ್ಕೊಂಡ್ರ? ಅಥವಾ ಈ ಕಾನಾನ್ ದೇಶಕ್ಕೆ ಒಳಗೆ ಹೋದಂತ ಇಸ್ರಾಯೇಲ್ ಜನರು ಅವರ ಒಂದು ಮನೋಭಾವ ಏನಾಗಿತ್ತು? ಸ್ವಾಮಿ ಹೇಳಿದ್ರು ಅದರಲ್ಲಿ ಅರಣ್ಯಕಾಂಡ 33:55 ವಚನ ಓದಿಸ್ತಾರೆ. ನೀವು ದೇಶದ ನಿವಾಸಿಗಳನ್ನು ಹೊರಡಿಸಿ ಬಿಡದೆ ಹೋದರೆ, ನೀವು ದೇಶದ ನಿವಾಸಿಗಳನ್ನು ಹೊರಡಿಸಿ ಬಿಡದೆ ಹೋದರೆ ಅವರಲ್ಲಿ ನೀವು ಉಳಿಸಿದವರು ನಿಮಗೆ ಕಣ್ಣು ಚುಚ್ಚುವ ಮುಳ್ಳುಗಳಂತೆಯೂ ಪಕ್ಕೆ ನೀವು ಯಾರನ್ನು ಉಳಿಸ್ತೀರೋ ಅವರು ನಿಮಗೆ ಕಣ್ಣು ಚುಚ್ಚುವ ಮುಳ್ಳುಗಳಂತೆಯೂ ಪಕ್ಕೆ ತಿವಿಯುವ ಶೂಲಗಳಂತೆಯೂ ಆಗಿ ನೀವು ವಾಸಿಸುವ ದೇಶದಲ್ಲಿ ನಿಮಗೆ ಕಂಟಕರಾಗಿ. ಈಗ ಸ್ವಾಮಿ ಏನನ್ನೆಲ್ಲ ಮಾಡಕ್ ಹೇಳ್ತಿದ್ರೆ ಇದನ್ನ ಮಾಡಬೇಕು. ಸ್ವಾಮಿ ಅಪ್ಪಣೆ ಕೊಟ್ಬಿಟ್ಟು ಈ ರೀತಿ ಮಾಡಿ ನೀವೇನ್ ಮಾಡಿ ಅವನ್ನ ಹೋರಾಡಿಸ್ಬಿಟ್ರಿ. ಕೆಲವೊಂದು ಆಜ್ಞೆಗಳನ್ನ ವಾಕ್ಯದಲ್ಲಿ ಓದ್ಕೋಬೇಕು. ಒಂದು ವೇಳೆ ನೀವು ಮಾಡಿಲ್ಲ ಅಂದ್ರೆ ಅವ್ರೇನಾಗ್ತಾರೆ? ನಿಮಗೆ ಕಂಟಕರಾಗಿ ಮಾರ್ಪಡ್ತಾರೆ. ಈ ನಂತರ ಒಂದು ವಾಕ್ಯ ಬರ್ತಾ ಅದನ್ನ ನೀವು ಓದ್ಬೇಕಾದ್ರೆ 55ನೇ ವಾಕ್ಯ ನೀವು ಓದೋದಾದ್ರೆ ಈ ವಾಕ್ಯ 56ನೇ ವಾಕ್ಯನ ಅರಣ್ಯಕಾಂಡ 33:56. ಅದಲ್ಲದೆ ನಾನು ಅವರಿಗೆ ಮಾಡ ಯೋಚಿಸಿದಂತೆ ಸ್ವಾಮಿ ಏನಂತ ಹೇಳಿದ್ರೆ, ನಾನು ಯಾವ ರೀತಿ ಅವರಿಗೆ ಮಾಡ್ಬೇಕು ನಿಮಗೆ ಮಾಡುವ. ಒಂದ್ ವೇಳೆ ನೀವು ಮಾಡಿಲ್ಲ ಅಂದ್ರೆ ಅವ್ರಿಗೆ ಎಂತ ಶಿಕ್ಷೆ ಕೊಡ್ಬೇಕಂತ ನಾನು ತೀರ್ಮಾನ ಮಾಡಿದ್ದೀನೋ ಅದನ್ನ ನೀವು ಮಾಡಲಿಲ್ಲ, ನಾನು ಅದನ್ನ ಯಾರ ಮೇಲೆ ಉಪಯೋಗಿಸ್ತಾ ಇದ್ದೀನಿ? ಖಂಡಿತ ಇದೆಲ್ಲ ಪ್ರವಾದನೆ ಮಾಡಿ. ಒಂದು ಪ್ರವಾದನೆ ನಾನು ದಾಸವನ್ನು ಗೋಳಿಸುವಂತ ಮಾಡ್ತೀನಿ ಅಂತ ಸುಮಾರು 4,000 ವರ್ಷಕ್ಕಿಂತ ಹೆಚ್ಚಾಗಿ ಆ ಮುಂಚೆ ಬರೆದಿರೋ ವಾಕ್ಯ ಈಗ ನೆರವೇರಿಕೆ ಮಾಡಿ ಒಂದು ಪ್ರವಾದನೆ ವಾಕ್ಯ ನೆರವೇರ್ಬೇಕಂದ್ರೆ ನಮಗೆ 24 ಗಂಟೆ ಒಂದು ದಿವಸ ಅಂದ್ರೆ ನಮ್ಗೆ ಎಷ್ಟು ತಾಳ್ಮೆಯಿಂದ ದೇವರ ಪ್ರವಾದನೆಗಳನ್ನು ನೆರವೇರಿಸೋದಕ್ಕೆ ಎಷ್ಟು ಕಾಯ್ಬೇಕು. ಹಾಗಾದ್ರೆ ಈ ಒಂದು ಪ್ರವಾದದಲ್ಲಿ ಏನಿದೆ ನಾವು ಧ್ಯಾನ ಮಾಡೋದಾದ್ರೆ ಜಾಶುವ ಸತ್ತೋದು. ಜಾಶುವ ನೆಕ್ಸ್ಟ್ ಯಾರು ಬರ್ತಾರೆ? ಬೇರೆ ಇಸ್ರಾಯೇಲ್ ಜನಗಳನ್ನು ನಡೆಸಬೇಕಂದ್ರೆ ಯಾರು ಬರ್ಬೇಕು? ನೆಕ್ಸ್ಟ್ ಕಾಲೇಬ್ ಬರ್ಬೇಕಾ? ಎಲ್ಲೂ ಕಾಲೇಬ್. ಜಾಶುವ ನೆಕ್ಸ್ಟ್ ಯಾರು ಬರ್ಬೇಕು? ಬೇರೆ ಕಾಲೇಬ್ ಬರ್ಬೇಕು. ಹಾಗಾದ್ರೆ ಮೋಶೆ ಒಂದು ಮಾತು ಹೇಳಿ, ನೀವು ಅದೇ ನ್ಯಾಯಸ್ಥಾಪಕರು 1ನೇ ಅಧ್ಯಾಯ 20ನೇ ವಾಕ್ಯದಲ್ಲಿ ನೀವು ನೋಡೋದಾದ್ರೆ ಬೇರೆ ಕಾಲೇಬ್ ಬರ್ತಾರೆ. ಮೋಶೆ ಒಂದು ಮಾತು ಹೇಳಿರ್ತಾರೆ, ನಾನು
ನೀವೇನ್ ಮಾಡ್ಬೇಕು, ಕಾಲೇಜಿಗೆ ಒಂದು ಊರನ್ನು ಕೊಟ್ಟುಬಿಡ್ಬೇಕು. ಆ ಊರ ಹೆಸರು ಹೆಬ್ರಾನ್. ಸೊ ಕೊಟ್ಟ ಮೇಲೆ ಕಾಲೇಜು ಮುಂದುವರ್ಸ್ತಾ ಹೋಗುವಾಗ ಆ ದೇಶದಲ್ಲಿ ನೋಡ್ಬೇಕಾದ್ರೆ ಮೂರು ಅಣಾಕೆಗಳನ್ನು ಯಾರು ಸಮಾರಾಧನೆ ಮಾಡ್ತಾರೆ ಅಂದ್ರೆ ಕಾಲೇಜು. ನಮ್ಗೆ ಒಂದು ಗ್ಯಾರಂಟಿ ಇದೆ, ವರ್ಷ ಆದ್ಮೇಲೆ ಕಾಲೇಜ್ ಆದ್ಮೇಲೆ ಈ ಅನಾಥರ ವಿಷಯದಲ್ಲಿ ಕೆಲವೊಂದು ಮಾತುಗಳು ಅನಿಸಿ. ಹಾಗಾದ್ರೆ ಅಲ್ಲಿ ಯಾರಿಲ್ಲ, ಆಲ್ಮೋಸ್ಟ್ ಎಲ್ಲ ಅನಾಥರು. ಈಗ ಇಸ್ರೇಲರಿಗೆ ಹೇಳಿದ ಬೇರೆ 12 ಗೋತ್ರಗಳಾಗಿ ನೀವೇನ್ ಮಾಡ್ಬೇಕು, ಒಂದಷ್ಟು ಮಟ್ಟಿಗೆ ಯೋಗಶುವನ್ನು ಕಾಲೇಜ್ ಓಡಿಸ್ಬಿಟ್ಟಿದ್ದಾರೆ. ಉಳಿದಿರೋರನ್ನು ಇವರು ಹೋಗಿ ಅವರೊಂದಿಗೆ ಯುದ್ಧ ಮಾಡಿ ಅವರನ್ನು ಓಡಿಸಿ ಆ ದೇಶವನ್ನು ಏನ್ ಮಾಡ್ಕೋಬೇಕು. ಇದೇ ನೀತಿ, ಇದೇ ನ್ಯಾಯ. ಆ ರೀತಿ 12 ಕುಲಗಳಿಗೂ ಏನ್ ಮಾಡ್ಬಿಟ್ರು, ಆ ರೀತಿ ಹೇಳಿ ಕಳಿಸುವಾಗ ನೀವು ಇದೇ ನ್ಯಾಯ ಸ್ಥಾಪಕರ ಪುಸ್ತಕ ನೀವು ಬೇರೆ ಓದಿ, ಅದರಲ್ಲಿ ಓದಬೇಕಾದ್ರೆ ಅಲ್ಲಿ ನೀವು ಓದುವುದಾದ್ರೆ ಈ 12 ಕುಲಗಳು ಅವರ ಅಲ್ಲಿ ವಾಸ ಮಾಡುವಂತ ನಿವಾಸಿಗಳನ್ನು ಹೋರಾಡಿಸ್ಲಿಕ್ಕೆ ಆಗ್ಲಿಲ್ಲ. ಅವ್ರನ್ನ ಹಾಗೆ ಬಿಟ್ಬಿಟ್ರು. ಅವರ ಮಧ್ಯದಲ್ಲಿ ಇಸ್ರೇಲ್ ಜನರು ವಾಸ ಮಾಡ್ತಾರೆ. ಒಂದೊಂದು ಕುಲನೋ ಅವರನ್ನು ಹೋರಾಡಿಸಕ್ಕೆ ಆಗದೆ ಅವರ ಮಧ್ಯದಲ್ಲಿ ತಮ್ಮ ಜೀವನವನ್ನು ನಡೆಸುತ್ತಾರೆ. ಸ್ವಾಮಿ ಹೇಳಿದ್ರು, ನೀವು ಕಾನಾನ್ ದೇಶಕ್ಕೆ ಒಳಗಡೆ ಹೋಗಿದ ತಕ್ಷಣ ನೀವು ಬೇಗನೆ ಅವ್ರನ್ನ ಹೋರಾಡಿಸ್ಬೇಕು. ಆ ದೇಶವನ್ನು ಏನ್ ಮಾಡ್ಬೇಕು, ಸ್ವಾಧೀನ ಮಾಡಿಸ್ಕೋಬೇಕು. ಅಲ್ಲಿರುವಂತ ವಿಗ್ರಹಗಳನ್ನು, ಅಲ್ಲಿರುವಂತ ಒಂದು ಪೂಜಾ ಸ್ಥಳಗಳನ್ನು ಏನ್ ಮಾಡ್ಬೇಕು, ನಾಶ ಮಾಡಬೇಕು. ಒಂದೊಂದು ಕಟ್ಟಳೆ, ಒಂದೊಂದು ಆಜ್ಞೆ ಇಸ್ರೇಲ್ ಜನರಿಗೆ ಕೊಡ್ತಾ ಇಂತಹ ಒಂದು ದೇವರ ಒಂದು ಕಟ್ಟಳೆಯನ್ನು ಅವರು ಪಡ್ಕೊಂಡು ಯಾವುದೇ ಒಂದು ಕಟ್ಟಳೆಯನ್ನು ಅವ್ರಿಗೆ ನೆರವೇರಿಸದೆ ಅವರೊಂದಿಗೆ ಒಂದು ಒಡಂಬಡಿಕೆ. ಸ್ವಾಮಿ ಹೇಳ್ತಾರೆ, ಬೇರೆ ಅವ್ರು ಯಾವ ರೀತಿಯ ಆ ಕುಲಗಳ ಜೊತೆಗೆ ಒಂದು ಒಪ್ಪಂದ, ಒಂದು ಒಡಂಬಡಿಕೆ ಮಾಡಿ ಕೊನೆಗೆ ಅವರ ಒಂದು ಅವಿಜಯತೆ ಅವರಿಗೆ ಒಂದು ಏನಾದ್ರು ನೋಡ್ಬೇಕಾದ್ರೆ ಒಂದು ದೊಡ್ಡ ಒಂದು ವಿರೋಧವಾದ ಒಂದು ಶಕ್ತಿಯಾಗಿ ಮಾತ್ರ. ಯಾಕಂದ್ರೆ ಬೇರೆ ದೇವರ ಆಜ್ಞೆಗೆ ಅವಿಜಯದಿಂದ ನಡೆಯುವಾಗ ಅವರಿಗೆ ಒಂದು ಬಲೆಯನ್ನು ಮಾಡಬೇಕು, ಸ್ಥಾಪಿಸಿಕೊಂಡು. ನೀವು ನೋಡಿ, ಇದೆ ನ್ಯಾಯಸ್ಥಾಪಕ ಪುಸ್ತಕದಲ್ಲಿ ನೀವು 2ನೇ ಅಧ್ಯಾಯದಲ್ಲಿ ಬರುವಾಗ ನೀವು 1ರಿಂದ 33 ವಚನ 23 ವಚನದಲ್ಲಿ ಕೊಡಲ್ಪಟ್ಟಿದೆ. ಸ್ವಾಮಿ ಹೇಳ್ತಾರೆ, ಮೊದಲು ನಾನು ನಿಮ್ಮೊಂದಿಗೆ ಒಡಂಬಡಿಕೆ ಮಾಡಿದೆ, ಅದೇ ತರ ಏನ್ ಮಾಡ್ತಾರೆ ಅದನ್ನ ನೆರವೇರಿಸಿದೆ, ಕಾನಾನ್ ದೇಶಕ್ಕೆ ತಗೊಂಡು ಸೇರಿಸ್ಕೊಂಡು. ಅದೇ ಅಧ್ಯಾಯದಲ್ಲಿ ಹೇಳ್ತಾರೆ, ಆದ್ರೆ ನೀವೇನ್ ಮಾಡ್ಬಿಟ್ರಿ, ಆ ದೇಶದಲ್ಲಿ ಇರುವಂತಹ ನಿವಾಸಿಗಳೊಂದಿಗೆ ಒಂದು ಒಡಂಬಡಿಕೆಯನ್ನು ಮಾಡಿಸ್ಬೇಕು. ನನಗೆ ವಿರುದ್ಧವಾಗಿ ಹೋಗಿ ನಡ್ಕೊಂಡ್ರಿ. ನೋಡಿ, ಆ ದೇಶದಲ್ಲಿರುವಂತ ಯಜ್ಞವೇದಿಗಳನ್ನು ನೀವು ಕೆಳಗೆ ಹಾಕದೆ ಆ ದೇವತೆಗಳನ್ನ ಏನ್ ಮಾಡ್ಬಿಟ್ರಿ, ಪೂಜಾ ಮಾಡ್ಬಿಟ್ರಿ ಅಂತ. ನೀವು ಅದೇ ಅಧ್ಯಾಯದಲ್ಲಿ 3ನೇ ವಚನ ನೀವು ಓದುವಾಗ ಏನಂತ ಹೇಳ್ತಾರೆ ಸ್ವಾಮಿ ಸಿಸ್ಟರ್, ಅದೇ ನ್ಯಾಯಸ್ಥಾಪಕರು 2ನೇ ಅಧ್ಯಾಯ 3ನೇ ವಚನ. ನೀವು ಹೀಗೆ ಮಾಡುವುದಾದರೆ, ಸ್ವಾಮಿ ಹೇಳ್ತಾರೆ ನೋಡಿ, ನೀವು ಹೀಗೆ ಮಾಡುವುದಾದರೆ ನಾನು ಈ ದೇಶ ನಿವಾಸಿಗಳನ್ನು ನಿಮ್ಮೆದುರಿನಿಂದ ಓಡಿಸಿ ಬಿಡುವುದಿಲ್ಲ. ಸ್ವಾಮಿ ಹೇಳಿದ್ರು, ನಾನು ಮುಂದೆ ಈ ದೇಶದಲ್ಲಿ ಇರುವಂತಹ ನಿವಾಸಿಗಳನ್ನು ಹೋರಾಡಿಸುವುದಿಲ್ಲ, ಅವರು ನಿಮ್ಮನ್ನು ಉಪದ್ರವಪಡಿಸುವರು, ಅವರ ದೇವತೆಗಳು ನಿಮಗೆ ಉರುಳಾಗುವರು. ನೋಡಿ, ಎಲ್ಲಿಂದ ಪ್ರಾರಂಭ. ದೇವರ ಕಟ್ಟಳೆಗೆ ವಿರುದ್ಧ ಹೋಗುವಾಗ ಸ್ವಾಮಿ ಹೇಳಿದ್ರು, ಇನ್ನು ಮುಂದೆ ನಾನು ಅವ್ರನ್ನೇನ್ ಮಾಡ್ತಾರೆ, ಹೋರಾಡಿಸುವುದಿಲ್ಲ. ಅದೇ ನೀವು ಈ ವಾಕ್ಯಗಳು ನೀವು ಪೂರ್ತಿ ಓದ್ಬೇಕಾದ್ರೆ ಇನ್ನೊಂದು ವಾಕ್ಯ ಸ್ವಾಮಿ ಹೇಳಿದ ತಕ್ಷಣ, ಅದೇ ನ್ಯಾಯಸ್ಥಾಪಕರು 2:4, ಇಡೀ ಇಸ್ರೇಲ್ ಜನಗಳು ಬಹಳ ಗಟ್ಟಿಯಾಗಿ ಅಳುದು ಅಂತ. ಈ ರೀತಿಯಾದ ಶಿಕ್ಷಣ ನಮಗೆ ಕೊಡ್ಕೊಡಲ್ಲ ದೇವರೇ. ಈ ಇನ್ನೊಂದು ವಾಕ್ಯ ಓದಲ್ಲ, ಅದೇ ನ್ಯಾಯಸ್ಥಾಪಕರು 2ನೇ ಅಧ್ಯಾಯ 10ನೇ ವಚನ ಓದಿಸಿ. 2:10. ಅವನ ಕಾಲದವರೆಲ್ಲರೂ ಪಿತೃಗಳ ಬಳಿಗೆ ಸೇರಿದ ಮೇಲೆ, ಬಹಳ ಮುಖ್ಯವಾದ ಯೋಶುವನ ಕಾಲದಲ್ಲಿ ಎಲ್ಲರೂ ಅವರೆಲ್ಲ ದೇವರ ಮಾತಿಗೆ ವಿಧೇಯತನ ಕೊಟ್ಟು ಭಯಪಟ್ಟು ಕಿವಿಗೊಟ್ಟು ಬಂದಂತ ಆ ಹಿರಿಯರು
ವಾಕ್ಯ ಫಸ್ಟ್ ಹೇಳ್ತದೆ, ಅವನ ಕಾಲದಲ್ಲಿ ಇರುವ ಎಲ್ಲರೂ ಇರುವ ಪಿತೃಗಳು ಬಳಿಗೆ ಹೋಲಿಸಿದರು. ಅಂದ್ರೆ ಸತ್ತೋಗ್ಬಿಟ್ಟು ಆ ಹಿರಿಯರೆಲ್ಲ ಸತ್ತೋರ್ ಮೇಲೆ ಸ್ವಾಮಿ ಅವನ ಸೇರಿದ ಮೇಲೆ ಮೇಲೆ ಯೆಹೋವನನ್ನು ಆತನು ಇಸ್ರಾಯೇಲರಿಗೋಸ್ಕರ ಮಾಡಿದ ಮಹತ್ ಕಾರ್ಯಗಳನ್ನು ಅರಿಯದಿದ್ದ ಬೇರೊಂದು ಸಂತಾನವು ಹುಟ್ಟಿತು. ಇದು ಬಹಳ ಗಮನಿಸಬೇಕಾದ ವಿಷಯ. ಅವನ ಕಾಲದಲ್ಲಿ ಇರುವ ಎಲ್ಲರೂ ಪಿತೃಗಳ ಬಳಿಗೆ ಹೋಗಿ ಸೇರಿದ ಮೇಲೆ ಯೆಹೋವನನ್ನು ಆತನು ಇಸ್ರಾಯೇಲ್ಗೋಸ್ಕರ ಮಾಡಿದ ಮಹತ್ ಕಾರ್ಯಗಳನ್ನು ಅರಿಯದಿದ್ದ ಬೇರೊಂದು ಸಂತಾನ. ಈಗ ನಾವು ಧರ್ಮಶಾಸ್ತ್ರ ತಗೋಬೇಕಂದ್ರೆ ಐಗುಪ್ತ ದೇಶದಿಂದ ಸ್ವಾಮಿ ಅವರನ್ನ ಬಿಡುಗಡೆ ಮಾಡಿ ಅವ್ರನ್ನ ಕಾಪಾಡಿ ಈ ಎಲ್ಲಾ ವಿಷಯಗಳು ಯಾರು ಹೇಳ್ಕೊಡ್ಬೇಕು? ಅವರ ಮಕ್ಕಳಿಗೆ ಮೊಮ್ಮಕ್ಕಳಿಗೆ ಹೇಳ್ಕೊಡ್ಬೇಕು. ಇಲ್ಲಿ ನೋಡುವುದಾದ್ರೆ ಅವನ ಕಾಲದಲ್ಲಿರೋರೆಲ್ಲರೂ ಸತ್ತ ಮೇಲೆ ಬೇರೊಂದು ಸಂತ ಯಾರು ಅಂತ ನೋಡ್ಬೇಕಾದ್ರೆ ತಂದೆಯಾದ ಯೆಹೋವ ದೇವರು ಅವ್ರ ಬಗ್ಗೆ ಅವ್ರ ಮಾಡಿದ ಅರಿಯದೆ ತಿಳಿಯದೆ ಅವರ ಮಕ್ಕಳು ಇನ್ನೊಂದು ಬಂದ್ಕೊಡ್ತಾರೆ. ದೇವರ ಬಗ್ಗೆ ಏನ್ ಗೊತ್ತಾಗ್ತದೆ ನೋಡಿ, ನಮ್ಮ ಇನ್ನೊಂದು ಸಂತತಿ ಬಂದ್ಬಿಟ್ಟು ಇದನ್ನ ನಾವು ನೆನಪಲ್ಲಿ ಇಟ್ಕೋಬೇಕು. ಇಲ್ಲಿ ಗಂಟ ಇಷ್ಟು ಸಮಸ್ಯೆಗಳು ಇಸ್ರಾಯೇಲ್ ನಡಿಬೇಕಾದ್ರೆ ಏನ್ ಕಾರಣ? ಒಂದು ನಿಮ್ಗೆ ಇಲ್ಲಿ ಒಂದು ಕನ್ಫ್ಯೂಷನ್ ಅದಾದ ನಂತರ ನೋಡ್ಬೇಕಾದ್ರೆ ನೀವು ಆ ವಾಕ್ಯಗಳು ಪೂರ್ತಿ ಈ ನ್ಯಾಯಶಾಸ್ತ್ರಗಳು 2ನೇ ಅಧ್ಯಾಯ ಪೂರ್ತಿ ನೀವು 15 ವರ್ಷ ತನಕ ನೀವು ಓದ್ಬೇಕಂದ್ರೆ ಮನೆಯಲ್ಲಿ ಓದ್ಬಿಟ್ಟು ಏನಾಗ್ತಾ ನೋಡ್ಬೇಕಾದ್ರೆ ಅವರು ಬಾಲನ ಪ್ರತಿನಿಧಿಸಿ ಮಾಡಕ್ಕೆ ಪ್ರಾರಂಭವಾದ ಆ ಸಂತತಿ ಯೆಹೋವನನ್ನು ದೃಷ್ಟಿಗೆ ದ್ರೋಹಿಗಳಾಗ್ಬಿಟ್ಟು ಆ ಸಂತತಿ ಸ್ವಾಮಿ ಏನ್ ಮಾಡ್ಬಿಟ್ರು, ಆ ಸಂತತಿಯನ್ನು ಸೂರ್ಯ ಮಾಡುವವರ ಕೈಗೆ ಒಪ್ಪಿಸ್ಕೊಟ್ಟು ಅನ್ಯ ಜಾತಿಗಳ ಕೈಗೆ ಒಪ್ಪಿಸ್ಕೊಟ್ಟು. ಅದರಲ್ಲೇ ನೀವು 14-15 ವರ್ಷ ಓದ್ಬೇಕಾದ್ರೆ ಆತನ ಕೈ ಅವರಿಗೆ ವಿರೋಧವಾಗಿತ್ತು. ಆ ಹೊಸ ಸಂತತಿ ಬಂತಲ್ಲ, ಅವ್ರ ವಿರುದ್ಧವಾಗಿ ದೇವರ ಕೈಯು ಬಂದ್ಬಿಡ್ತು. ಕೊನೆಗೆ ನೋಡ್ಬೇಕಾದ್ರೆ ಬೇರೆ ಅವರಿಗೆ ಬಹು ಸಂಕಟ. ನೋಡಿ, ಸತ್ಯವೇದ ಹೇಳ್ತಾ ಸತ್ಯವೇದ ಯಾವ ರೀತಿ ನಮ್ಮನ್ನ ಕರ್ಕೊಂಡು ಹೋಗ್ತದೆ. ಸತ್ಯವೇದ ಬೆಳಕು ಅದು ಯಾವ ದೃಷ್ಟಿಯಲ್ಲಿ, ಯಾವ ಕೋಣದಲ್ಲಿ ಈ ಪ್ರವಾದ ಅದು ಪ್ರಯಾಣ ಮಾಡುವುದನ್ನು ನೀವು ನೋಡಬೇಕಾದ್ರೆ ಇಸ್ರಾಯೇಲ್ ಮಕ್ಕಳು ಮಾಡಿದಂತ ತಪ್ಪು ಅವರು ಮೊಮ್ಮಕ್ಕಳು ಸಂತಾನವರೆಗೂ ಅವರು ತಿಳಿದು ಒಂದೇ ಒಂದು ಉದ್ದೇಶದಿಂದ ದೇವರ ಒಂದು ಯೋಜನೆ ಹೇಗೆ ಪ್ರಯಾಣ ಮಾಡ್ತಾ ಇರೋದನ್ನ ನಾವು ಅವರು ಗೋಳಾಡ್ದ ದೇವರ ಹತ್ರ ಪಕ್ಷತಾಪ ಪಟ್ಟು ವಿರೋಧ ಪಕ್ಷ ಇರುವಂತ ಪ್ರತಿಯೊಂದು ದೇಶಗಳು ಬಂದು ಹೊಡಿವಾಗ ದೇವರ ಹತ್ರ ಕೂಗಿದ್ರು. ನೀವು ಅದೇ ನ್ಯಾಯಸ್ಥಾಪಕ 2ನೇ ಅಧ್ಯಾಯ 14 ಓದಬೇಕಾದ್ರೆ ಅದೇ ನ್ಯಾಯಸ್ಥಾಪಕರನ್ನು ಕೊಟ್ಟು ದೇವರು ಕೊಟ್ಟು ಏನ್ ಮಾಡಿದ್ರು, ಅವರು ಸೂರ್ಯ ಮಾಡುವ ಕೈಯಿಂದ ಅವರು ತಪ್ಪಿಸಿದ್ರು. ನ್ಯಾಯಸ್ಥಾಪಕರನ್ನು ಅವ್ರಿಗೆ ಕೊಟ್ಟರು. ಮತ್ತು ಇಸ್ರಾಯೇಲ್ ಜನರು ಅವರ ನ್ಯಾಯಸ್ಥಾಪಕರ ಮಾತು ಕೇಳಿಲ್ಲ. ಆ ಒಂದು ಹೊಸ ನಂತರ ಏನಾಗಿ ನೋಡ್ಬೇಕಾದ್ರೆ ಅದರಲ್ಲಿ ನೀವು 21ನೇ ವಾಕ್ಯ ಓದಿಸ 2ನೇ ಅಧ್ಯಾಯ 21. ಹೀಗಿರುವುದರಿಂದ ಯೆಹೋಶುವನು ಸಾಯುವ ಮೊದಲು ಹೊರಡಿಸದೆ ಬಿಟ್ಟ ಜನಾಂಗಗಳಲ್ಲಿ ನಾನು ಒಂದನ್ನಾದರೂ ಹೊರಡಿಸುವುದಿಲ್ಲ. ಈಗ ಎಷ್ಟು ಮಟ್ಟಿಗೆ ಯೆಹೋಶುವ ಹೊರಡಿಸಿದ್ರು, ಎಷ್ಟು ಮಟ್ಟಿಗೆ ಯೆಹೋಶುವ ಕೆಲವೊಂದು ಜಾತಿ ನಾನು ಬಿಟ್ಟಿತ್ತು, ಆ ಜಾತಿಗಳ ಬಗ್ಗೆ ಹೇಳ್ತಾರೆ. ಏನಂತ ಅಂದ್ರೆ, ಯೆಹೋಶುವ ಮೊದಲು ಹೋರಾಡಿಸಿದ ಬಿಟ್ಟ ಆ ಜನಾಂಗಗಳಲ್ಲಿ ಉಳಿದು ಬಂದ ಜನಾಂಗಗಳಲ್ಲಿ ನಾನು ಏನ್ ಮಾಡಲ್ಲ, ಒಂದನ್ನಾದ್ರೂ. ಈಗ ನಿಮ್ಗೆ ಒಂದು ಕನ್ಫ್ಯೂಷನ್ ಸಿಗ್ತದೆ. ನಂತರ ಓದಿ ಸಿಸ್ಟರ್. ಇವರು ತಮ್ಮ ಹಿರಿಯರಂತೆ ಜಾಗರೂಕತೆಯಿಂದ ಯೆಹೋವನಾದ ನನ್ನ ಮಾರ್ಗದಲ್ಲಿ ನಡೆಯುವವರು ಇಲ್ಲವೋ ಎಂದು ಈ ಜನಾಂಗಗಳ ಮೂಲಕವಾಗಿ ಪರೀಕ್ಷಿಸುವೆನು. ಹಿರಿಯರಿಗೆ ನನ್ನ ಮುಂದೆ ಹೇಗೆ ನಡ್ಕೊಂಡ್ರು ಅದೇ ರೀತಿ ಈಗ ಆ ಹೊಸ ಸಂಸ್ಕೃತಿ ಬಂದಲ್ಲ, ಹೊಸ ಜಾತಿ ಇಸ್ರೇಲ್ ಮಕ್ಕಳಿಗೆ ಹುಟ್ಟಿರುವಂತ ಮಕ್ಕಳು, ಅವರು ಹಿರಿಯರಂತೆ ಜಾಗೃತೆಯಿಂದ ನನ್ನ ಮಾರ್ಗದಲ್ಲಿ ನಡೆಯುವರೋ ಇಲ್ಲವೋ ಎಂದು ನಾನು ಅವರನ್ನು ಸ್ವಾಮಿ ಹೇಳ್ತಾರೆ ನೋಡಿ, ಅವರನ್ನು ಪರೀಕ್ಷಿಸುವುದಕ್ಕಾಗಿ ನಾನು ಏನ್ ಮಾಡಿದ್ದೀನಿ, ಇಟ್ಟಿದ್ದೀನಿ. ಅಂದ್ರೆ ಅಷ್ಟು ದೇಶಗಳು ಬಂದು ಯಾರನ್ನ ಹೊಡಿಬೇಕು, ಇಸ್ರೇಲ್ ಹೊಡಿಬೇಕು.
ಅದರ ಮುಖಾಂತರ ಒಂದು ಪಾಠವನ್ನು ಕಲಿಸಬೇಕು. ಅದರ ಮುಖಾಂತರ ಅವರು ಹಳೆಯ ಸಂಗತಿಗಳನ್ನು ಓದಿ ತಿಳ್ಕೋಬೇಕು. ಪ್ರಕಟಣೆ ಸತ್ಯದ ಗ್ರಂಥದಲ್ಲಿ ಓದಿ ತಿಳ್ಕೊಂಡು ನಿಜವಾದ ಸತ್ಯ ದೇವರು ಯಾಕೆ ತಿಳ್ಕೋಬೇಕಂದ್ರೆ ಇಸ್ರಾಯೇಲ್ ತಿಳ್ಕೊಂಡು ನಾವು ನೋಡ್ಬೇಕಾದ್ರೆ ಇವತ್ತಿನ ಅವರು ಮನುಷ್ಯ ಜನರಾಗಿದ್ದಾರೆ. ಅವ್ರು ತಿಳ್ಕೊಳ್ಬೇಕು. ಇದೇ ಕಾರಣ ಇಷ್ಟು ಸಂಗತಿಗಳು ನಡೀತಾ ಇರೋದು ನಮ್ಮ ಕಾಲದಲ್ಲಿ ನಮ್ಮ ಕಣ್ಣ ಮುಂದೆ ನೋಡಿ. ಅದ್ರಲ್ಲಿ ನೀವು 23ನೇ ವಾಕ್ಯ ಓದಿ ಸಿಸ್ಟರ್. ನ್ಯಾಯಸ್ಥಾಪಕರು 2ನೇ ಅಧ್ಯಾಯ 23. ಇದರಿಂದ ಯೆಹೋವನು ಯೆಹೋಶುವನ ಕೈಗೆ ಒಪ್ಪಿಸದೆ ಉಳಿಸಿದ್ದ ಜನಾಂಗಗಳನ್ನು ಬೇಗನೆ ಅಟ್ಟಿಬಿಡಲಿಲ್ಲ. ಇದರಿಂದ ಯೆಹೋಶುವನ ಕೈಗೆ ಒಪ್ಪಿಸದೆ ಜನಾಂಗಗಳನ್ನು ದೇವರು ಏನ್ ಮಾಡಿದಂದ್ರೆ ಕಟ್ಟಿಸಿ ಬಿಡಲಿದ್ದಾರೆ. ಆಗಿರೋದ್ರಿಂದ ಇಲ್ಲಿ ನಾವು ಮುಖ್ಯವಾಗಿ ಧ್ಯಾನ ಮಾಡ್ಬೇಕೆಂಬ ವಿಷಯದಲ್ಲಿ ನಾವು ನೋಡ್ಬೇಕಾದ್ರೆ ಇದೇ ನ್ಯಾಯಸ್ಥಾಪಕರ ಪುಸ್ತಕದಲ್ಲಿ ನೀವು 3ನೇ ಅಧ್ಯಾಯದಲ್ಲಿ ಬರ್ಬೇಕಾದ್ರೆ 3ನೇ ಅಧ್ಯಾಯ 2-3 ವಚನ. ನ್ಯಾಯಸ್ಥಾಪಕರ ಪುಸ್ತಕ 3ನೇ ಅಧ್ಯಾಯ 1, 2, 3 ವಚನ. ಕಾನಾನ್ಯರೊಡನೆ ನಡೆದ ಯುದ್ಧಗಳಲ್ಲಿ ಒಂದನ್ನು ನೋಡದೆ ಇದ್ದ ಇಸ್ರಾಯೇಲರನ್ನು ಪರೀಕ್ಷಿಸುವುದಕ್ಕೂ ಕಾನಾನ್ಯರೊಡನೆ ನಡೆದ ಯುದ್ಧಗಳಲ್ಲಿ ಒಂದನ್ನು ನೋಡದೆ ಇದ್ದ ಇಸ್ರಾಯೇಲರನ್ನು ಪರೀಕ್ಷಿಸುವುದಕ್ಕಾಗಿ ಅಂತ ಸ್ಪಷ್ಟವಾದಂತ ವಾಕ್ಯ ನಿರ್ಮಿಸಿ. 2ನೇ ವಾಕ್ಯ ಸರ್. ಇಸ್ರಾಯೇಲ್ ಸಂತತಿಯವರಲ್ಲಿ ಯುದ್ಧ ವಿದ್ಯೆಯನ್ನು ಇಸ್ರಾಯೇಲ್ರ ಸಂತತಿಯಲ್ಲಿ ಯುದ್ಧ ವಿದ್ಯೆಯನ್ನು ಅರಿಯದವರಿಗೆ ಅದನ್ನು ಕಲಿಸಿಕೊಡುವುದಕ್ಕೆ ಯೆಹೋವನು ಉಳಿಸಿದ ಜನಾಂಗದವರು ಯಾರು? ಇಂಥ ವಾಕ್ಯಗಳು ಎಷ್ಟು ಸ್ಪಷ್ಟವಾದ ವಾಕ್ಯಗಳು. ಯುದ್ಧ ವಿದ್ಯೆಯನ್ನು ಅರಿಯದವರಿಗೆ ಅದನ್ನು ಕಲಿಸಿಕೊಳ್ಳುವುದಕ್ಕೆ ಯೆಹೋವನು ಉಳಿಸಿದ ಜನರು ಯಾರಂದ್ರೆ ವರಿಷ್ಠ. 3ನೇ ವಾಕ್ಯ. 5 ಮಂದಿ ಫಿಲಿಸ್ಟಿಯ ಪ್ರಭುಗಳು ಈಗ 5 ಮಂದಿ ಫಿಲಿಸ್ಟಿಯ ಪ್ರಭುಗಳು ಸರ್ವ ಕಾನಾನ್ಯರು 5 ಮಂದಿ ಫಿಲಿಸ್ಟಿಯ ಸರ್ವ ಕಾನಾನ್ಯರು ಚೀದೋನ್ಯರು ಲೆಬೆನೋನ್ ಪರ್ವತಾವಳಿಯಲ್ಲಿ ಬಾಳ್ ಹೆರ್ಮೋನ್ ಬೆಟ್ಟದಿಂದ ಹಮಾತಿನ ದಾರಿಯವರೆಗೆ ವಾಸವಾಗಿರುವ ಹಿವ್ವಿಯರು ಇವರೇ. ಇದರಲ್ಲಿ ನಾವು ಫಸ್ಟ್ 5 ಫಿಲಿಸ್ಟಿಯರು ಯಾರಂತ ನೋಡೋದಾದ್ರೆ ನಮ್ಗೆ ಇಲ್ಲಿ ಮಾತುಗಳು ಯೆಹೋಶುವ 8ನೇ ಅಧ್ಯಾಯದಲ್ಲಿ 10:2-3 ನೋಡ್ಬೇಕು. ತಾವು ಯಾರು 5 ಫಿಲಿಸ್ಟಿಯರು ಅದನ್ನ ನೋಡಿಕೊಳ್ಳಿ ಓದ್ಬೋದು ಸಿಸ್ಟರ್. ನೀವು ಡೈರೆಕ್ಟ್ ಅಲ್ಲಿ ನೋಡ್ಬೇಕು. ಸ್ಲೈಡ್ಸ್ ಅಲ್ಲಿ ಕಾಣಿಸ್ತದೆ. ಅವು ಯಾವುದೆಂದರೆ ಅವು ಯಾವುದಂದ್ರೆ ಐಗುಪ್ತ ಆಚೆಯಲ್ಲಿರುವ ಶೀಹೋರ್, ಹಲ್ವಾ ಮೊದಲುಗೊಂಡು ಆನಾನವರೆಗೆ ಸಿಕ್ಕ ಉತ್ತರ ಮೀಡಿಯಾದ ಎಕ್ರೋನಿನವರೆಗೆ ಗಾಜಾ, ಅಶ್ಶೂರ್, ಅಷ್ಕಲೋನ್, ಎಕ್ರೋನ್ ಎಂಬ ಪಟ್ಟಣಗಳು. ಈ 5 ಮಂದಿ ಫಿಲಿಸ್ಟಿಯರು ಅಂತ ನೋಡೋದಾದ್ರೆ ಗಾಜಾ, ಅಶ್ಡೋದ್, ಎಸ್ಕಲೋನ್, ಕತ್ತೂರ್, ಎಕ್ರೋನ್ 5 ಮಂದಿ. ಆಮೇಲೆ ಸೀದೋನ್ಯರು ಯಾರು ಅಂತ ನೋಡೋದಾದ್ರೆ ಅದರಲ್ಲಿ ಅದೇ ನ್ಯಾಯಸ್ಥಾಪಕರ ಪುಸ್ತಕದಲ್ಲಿ 3ನೇ ಅಧ್ಯಾಯ 5ನೇ ವಾಕ್ಯದಲ್ಲಿ ಅಲ್ಲಿ ಕೊಡಬಹುದು. ಈ ಸೀದೋನ್ಯರು ಯಾರಂತ ನೋಡೋದಾದ್ರೆ ಅಲ್ಲಿ ಕೊಡಲ್ಪಟ್ಟಿದೆ. ಇಸ್ರಾಯೇಲರು ಆಮೋನ್, ಅಮೋರಿಯ, ಹಿಪ್ಪಿಯ, ಯೆಬೂಸಿಯ ಎಂಬ ಜನಾಂಗಗಳ ಮಧ್ಯದಲ್ಲಿ ವಾಸ ಮಾಡುತ್ತಾ ಈ 5 ಮಂದಿ ಫಿಲಿಸ್ಟಿಯರು ಯಾರಂತ ನೋಡಿದ್ರೆ ಇಡೀ ಗಾಜಾದಲ್ಲಿ ಇದ್ದಾರೆ. ಈ ಸೀದೋನ್ಯರು ಯಾರಂತ ನೋಡ್ಬೇಕಾದ್ರೆ ಅವರು ಕಾನಾನ್ಯರಂದ್ರೆ ಇಡೀ ಎಲ್ಲಾ ಜನಾಂಗಗಳನ್ನು ಸೂಚಿಸುತ್ತದೆ. ಆಮೇಲೆ ಹಿತ್ತಿಯರಂತ ನೋಡ್ಬೇಕಾದ್ರೆ ಅಮೋರಿಯರಂತ ನೋಡೋದಾದ್ರೆ ಸಿರಿಯರ ದೇಶದವರು. ಆಮೇಲೆ ಪೆರೆಸಿಟ್ಸ್ ಅಂತ ಯಾರು ನೋಡ್ಬೇಕಾದ್ರೆ ಅಲ್ಲಿರುವಂತಹ ರೂರಲ್ ಮಕ್ಕಳು. ಹಿಮೈಟಿಸ್ ಅಂತ ನೋಡ್ಬೇಕಂದ್ರೆ ಮೈಕ್ ಪ್ಯಾಲೆಸ್ಟೈನ್ಸ್. ಕೊನೆಗೆ ಜೆರುಸಲೆಮ್ ನೋಡ್ಬೇಕಾದ್ರೆ ಸುತ್ತಲಿರುವಂತಹ ಅರಾಬ್ ದೇಶದವರು. ಅವರನ್ನ ದೇವರು ಏನ್ ಮಾಡಿದಂತೆ ಉಳಿಸಿದ್ದಾರೆ, ಅವರನ್ನು ಹೋರಾಡಿಸಲಿಲ್ಲ. ಕಾರಣ ದೇವರು ಮಾಡಿದ ಅಷ್ಟು ಕಾರ್ಯಗಳು, ಅದ್ಭುತಗಳು, ಪ್ರತಿಯೊಂದು ವಿಷಯಗಳು, ದೇವರು ನಡೆಸಿದ ಪ್ರತಿಯೊಂದು ಯುದ್ಧಗಳು, ಯುದ್ಧ ವಿದ್ಯೆಯನ್ನು ಅರಿಯಲಿರುವಂತಹ ಆ ಹೊಸ ಇವರ ಮುಖಾಂತರ ಹೋರಾಡಿ ಕಲಿತ್ಕೋಬೇಕು ಎಂಬ ಒಂದು ವಿಷಯಕ್ಕಾಗಿ ದೇವರು ಇದನ್ನ ಈ ವಾಕ್ಯಗಳ ಮುಖಾಂತರ ದೇವರು ನೋಡಿ ಇವರಿಂದಲೇ ಇಷ್ಟು ಸಮಸ್ಯೆ.
ನಾವು ಇಸ್ರೇಲ್ ಸಮಾಧಾನಕ್ಕಾಗಿ ಪ್ರಾರ್ಥನೆ ಮಾಡ್ತೀವಿ, ಬಟ್ ಇಸ್ರೇಲ್ ಜನರು ಇನ್ನು ಮೊದಲೇ ಕತ್ತಿಕೊಳ್ಳಿ ಜನ, ಇನ್ನು ಆ ತಿಳುವಳಿಕೆ ಇನ್ನು ಇಲ್ಲದ ಜನರ ಕಾರಣ ದೇವರು ಅನುಮತಿ ಕೊಟ್ಟು ಎಷ್ಟು ಸಮಸ್ಯೆಗಳು, ಇಷ್ಟು ಸಮಸ್ಯೆಗಳಿಗೆ ಕಾರಣ ಇವುಗಳನ್ನು ಸ್ಪಷ್ಟವಾದ ಒಂದು ವಿವರಣೆ ನಮಗೆ ಸಿಕ್ಕಿದೆ. ಈಗ ನಾವು ಜಕರ್ಯ 9ನೇ ಅಧ್ಯಾಯ 5-6 ವಚನಗಳಿಗೆ ನಾವು ಬರುವಾಗ ಅಲ್ಲಿ ಏನಂತ ಕೊಡಲ್ಪಟ್ಟಿದೆ ಅವ್ರ ಬಗ್ಗೆ, ಅವ್ರಿಗೆ ದೇವರು ಇವ್ರನ್ನ ಕಳಿಸ್ತಾರಲ್ಲ, ಇವ್ರನ್ನ ಇಟ್ಟವ್ರಿಗೆ ಪಾಠ ಅವ್ರಿಗೆ ಕಲಿತು ಕೊಡುವಾಗ ಅಂತವರಿಗೆ ದೇವರು ಏನ್ ಶಿಕ್ಷಣ ಕೊಡ್ತಾರೆ ಅದನ್ನು ಇಟ್ಟಿದ್ದಾರೆ. ಸೊ ಈಗ ದೇವರನ್ನ ನಾವು ಕರೆಕ್ಟಾಗಿ ತಿಳ್ಕೋಬೇಕು. ಯಾಕಂದ್ರೆ ಇವ್ರನ್ನ ಇಟ್ಟು ಇಸ್ರೇಲ್ಗೆ ಪಾಠ ಅಂದ್ರೆ ಇವತ್ತೇ ದೇವರಿಗೆ ಏನ್ ಶಿಕ್ಷಣ ಕೊಡ್ಬೋದು. ಜಕರ್ಯ 9ನೇ ಅಧ್ಯಾಯ 5-6 ಅಷ್ಕೆಲೋನು ಇದನ್ನು ನೋಡಿ ಹೆದರುವುದು, ಅಷ್ಕೆಲೋನು ಇದನ್ನ ನೋಡಿ ಹೆದರುವುದು, ಗಾಜವು ಸಹ ಅತಿ ಸಂಕಟ ಪಡುವುದು, ಎಕ್ರೋನು ನಿರೀಕ್ಷೆಗೆಟ್ಟು ಬಹು ವ್ಯಥೆಗೆ ಒಳಗಾಗುವುದು, ಗಾಜಕ್ಕೆ ರಾಜನೇ ಇಲ್ಲವಾಗುವುದು. ಗಾಜಕ್ಕೆ ರಾಜನೇ ಇರುವುದಿಲ್ಲ. ನಂತರ ಅಷ್ಕೆಲೋನು ನಿರ್ಜನವಾಗುವುದು, ನಿರ್ಜನವಾಗುವುದು. ಅಷ್ಟೋದಿನಲ್ಲಿ ಮಿಶ್ರ ಜಾತಿಯವರು ವಾಸ ಮಾಡುವರು. ಹೀಗೆ ಫಿಲಿಸ್ತಿಯದ ಗರ್ವವನ್ನು ಭಂಗಪಡಿಸುತ್ತಾನೆ. ಫಿಲಿಸ್ತಿಯದ ಗರ್ವವನ್ನು ನಾನು ಏನ್ ಮಾಡ್ತೀನಿ, ಭಂಗಪಡಿಸ್ತೀನಿ. ಎಲ್ಲಿದ್ದಾರೆ? ಇಸ್ರೇಲ್ ದೇಶದಲ್ಲಿ ವಾಸವಾಗಿ. ಬೇರೆ ಇದು ನಮಗೆ ಇಸ್ರೇಲ್ ಜನರು ಬರೀ ಅವರ ಕಣ್ಣುಗಳಿಂದ ತೆರೆಯಿಲ್ಲ, ಅವರ ಕಣ್ಣುಗಳಿಂದ ತೆರೆಯಲ್ಪಟ್ಟಿಲ್ಲ. ಆತ್ಮಿಕವಾದ ಇಸ್ರೇಲರಾಗಿ ನಾವು ಇದನ್ನು ನಾವು ನೋಡ್ತಾ ಇದ್ದೀವಿ. ಈ ನಮ್ಮ ಬಟ್ ಅವ್ರ ಬಗ್ಗೆ ಒಂದು ಎಚ್ಚರಿಕೆ ಕೊಡ್ತಾರೆ ದೇವರು. ಪ್ರವಾದಿಯಾದ ದೇವರು ಬರೀತಾರೆ. ಜೆರೆಮಿಯ 4:5, ಜೆರೆಮಿಯ 47ನೇ ಅಧ್ಯಾಯ 5ನೇ ಒಂದು ವಾಕ್ಯ, ಗಾಜಾ ಊರು ಹೋಲಿಸುತ್ತದೆ. ಈ ಒಂದು ಪ್ರವಾದನೆ ವಾಕ್ಯ. ಅಸ್ಕಲೋನ್ ನಾಶನವು, ಫಿಲಿಸ್ಟಿಯದ ಬೈಲು ಸೀಮೆಯಲ್ಲಿ ಉಳಿದ ಪಟ್ಟಣವೇ, ನಿನ್ನನ್ನು ಎಂದಿನವರೆಗೂ ಕತ್ತರಿಸಿಕೊಳ್ಳುತ್ತೀನಿ. ಅಂದ್ರೆ ಅವ್ರ ಕೈಗೆ ಹಾಗೆ ಇಲ್ಲ. ಅವ್ರು ಏನ್ ಮಾಡ್ತಾರಂದ್ರೆ ತಮ್ಮನ್ನೇ ತಾವೇ ಕತ್ತರಿಸಿಕೊಳ್ಳುತ್ತಾರೆ. ಟೆಕ್ನಾಲಜಿ ಇದೆ, ಇಸ್ರೇಲ್ ಪವರ್ ಇದೆ, ಹಣ ಇದೆ, ಶ್ರೀಮಂತ ದೇಶಗಳು ಇಸ್ರೇಲ್ಗೆ ಸಪೋರ್ಟ್ ಇದೆ, ಓಡಿದ್ದಾರೆ. ಈ ವಾಕ್ಯ ನೋಡ್ಬೇಕಾದ್ರೆ ನಿನ್ ಕೈ ಏನು ಆಗಲ್ಲ, ಆದ್ರೂ ಏನ್ ಮಾಡ್ತಾರೆ, ನಿನ್ನನ್ನು ನೀನೇ. ಇದೇ ಬೇರೆ ಪ್ರವಾದಗಳ ಸ್ಟೈಲ್. ಇದನ್ನು ಪವಿತ್ರಾತ್ಮ ಹೊಂದಿರುವಂತ ನಾವು ಎಷ್ಟು ವರ್ಷ ಕಾಲದಿಂದ ಇಟ್ಕೊಂಡು ಬಿಡ್ತೇವೆ. ಎಷ್ಟು ವರ್ಷ ಅಂದ್ರೆ ಈ ಪ್ಯಾಲೆಸ್ಟೈನ್ ಇರುವಂತ ವೆಸ್ಟ್ ಬ್ಯಾಂಕ್ ಅಲ್ಲಿರುವಂತ ಫಿಲಿಸ್ಟೀನ್, ಗಾಜಾ, ಹಮಾಸ್ ಒಂದು ಮಿಲಿಟೆಂಟ್ ಯುದ್ಧ 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 ಹೇಗೆ ನಮ್ಗೆಲ್ಲ ಗೊತ್ತು. ಅಮೆರಿಕನ್ ಪ್ರೆಸಿಡೆಂಟ್ ಬಿಲ್ ಕ್ಲಿಂಟನ್ ಈ ಚರಿತ್ರೆ ಸ್ವಾಮಿ ಹೇಳಿದ್ರು, ನೀವು ಆ ದೇಶವನ್ನು ಹೋಗಿ ನೀವೇನ್ ಮಾಡ್ಕೋಬೇಕು, ಸ್ವಾಧೀನ ಪಡಿಸ್ಕೋಬೇಕು. ಈ ಕಟ್ಟರೆ ಆಗಿನ ಕಾಲಕ್ಕೆ ಮಾತ್ರ ಅಲ್ಲ, ಬೇರೆ ಎಂದೆಂದಿಗೂ ಶಾಶ್ವತವಾಗಿ ಆ ಒಂದು ಊರು, ಆ ಒಂದು ದೇಶ, ಆ ಒಂದು ನೆಲ ಮಾತ್ರ ಬಂದು ಬೇರೆ ಯಾರಿಗೂ ದೇವರು ಅರ್ಪಣೆಯನ್ನು ಮಾಡಿಲ್ಲ. ಆಗಿರೋದ್ರಿಂದ ಬರುವಾಗ ಏನಾಯ್ತು, ಅವಾಗ ಇಸ್ರೇಲ್ ಪ್ರೈಮ್ ಮಿನಿಸ್ಟರ್ ಯಾರಂತ ನೋಡ್ಬೇಕಂದ್ರೆ ಇಟ್ಸಾಕ್ ರಾಬಿನ್ ಅಂತ. ಇಟ್ಸಾಕ್ ರಾಬಿನ್ 5ನೇ ಪ್ರೈಮ್ ಮಿನಿಸ್ಟರ್ ಇಸ್ರೇಲ್. ಈ ರೀತಿ ಯುದ್ಧಗಳು ನಡೆಯುವಾಗ ಏನ್ ಮಾಡ್ಬಿಟ್ಟು ಒಂದು ಒಪ್ಪಂದವನ್ನು ಏರ್ಪಡಿಸ್ತಾರೆ. ಓಸ್ಲೋ ಅಕಾರ್ಡ್ ಅಂತ ಒಂದು ಒಪ್ಪಂದವನ್ನು ಏರ್ಪಡಿಸ್ತಾರೆ. ಆ ಒಪ್ಪಂದದಲ್ಲಿ ಯಸರ್ ಅರಫ್ ಮತ್ತೆ ಅವ್ರ ಬಗ್ಗೆ ನಮ್ಗೆ ಚೆನ್ನಾಗಿ ಗೊತ್ತು. ಅವರು ಕ್ರಿಶ್ಚಿಯನ್ ಲಿಬರೇಷನ್ ಆರ್ಗನೈಸೇಷನ್ ಅವರು ಲೀಡರ್ ಆಗಿದ್ರು. ಅವರು ಕೆಲವು ವಿಷಯಗಳು ಹೇಳ್ತಾರೆ. ಇಸ್ರೇಲ್ ನಮ್ಮನ್ನ ಯಾವಾಗ ನೋಡ್ಬೇಕಾದ್ರೆ ಅವರ ಒಂದು ಸೆಕ್ಯೂರಿಟಿ ಫೋರ್ಸಸ್ ನಮ್ಮಲ್ಲಿ ಗಾಜಾದಲ್ಲಿ ಮತ್ತೆ ಇಸ್ರೇಲ್ ಹಿಂಸೆ ನಮಗೆ ಅಂತ ಸ್ವಾತಂತ್ರ್ಯ ಇಲ್ಲ, ಒಂದು ಸ್ಕೂಲ್ಸ್ ಇಲ್ಲ, ಒಂದು ಅಗ್ರಿಕಲ್ಚರ್, ಒಂದು ಸ್ವತಂತ್ರವಾಗಿ ನಾವು ಯಾವುದೇ ನಡೆಸ್ತಾ ಇಲ್ಲ. ಒಳ್ಳೆ ಟೂರಿಸ್ಟ್ ಬರೋದಿಲ್ಲ, ನಮಗೆ ಇನ್ಕಮ್ ಮತ್ತೆ ಟ್ಯಾಕ್ಸ್ ಅಂತ ನಾವು ಸ್ವತಂತ್ರವಾಗಿ ಒಂದು ಗೌರ್ಮೆಂಟ್ ನಿರ್ವಹಿಸಿ, ಆಮೇಲೆ ನೋಡ್ಬೇಕಾದ್ರೆ ಪೆಲಿಸ್ಟೀನ್ ಪೊಲೀಸ್ ಅನ್ನು ನಿರ್ವಹಿಸಿ ನಾವು ನಮ್ಮನ್ನು ಸ್ವತಂತ್ರವಾಗಿ ನಾವು ಆಳ್ವಿಕೆ ಮಾಡಕ್ಕೆ ಇಸ್ರೇಲ್ ನಮ್ಮನ್ನು ಬಿಡ್ತಾ ಇಲ್ಲ. ಅದಕ್ಕೆ ಒಂದು ಟ್ರೀಟ್, ಒಂದು ಅಕಾರ್ಡ್, ಒಂದು ಒಪ್ಪಂದವನ್ನು ಏರ್ಪಡಿಸಬೇಕಂದ್ಬಿಟ್ಟು ಇವರು ಹೋರಾಡಿ ಕೊನೆಗೆ ಬಿಲ್ ಕ್ಲಿಂಟನ್ ಬಂದು ಏನ್ ಮಾಡಿದ್ರು, ಒಂದು ಓಸ್ಲೋ ಒಪ್ಪಂದವನ್ನು ಏರ್ಪಡಿಸ್ತಾರೆ. ಇದೆಲ್ಲ ನಮ್ಗೆ ಚೆನ್ನಾಗಿ ಗೊತ್ತು. ನೀವು ಇಂಟರ್ನೆಟ್ ಅಲ್ಲಿ ಹುಡುಕ್ಬೋದು, ಅದು ನಿಮ್ಗೆ ಸಿಗುತ್ತೆ. ನೋಡಿ ಈ ಒಪ್ಪಂದ ಏನಾಯ್ತು, ಒಂದು ಒಪ್ಪಂದ ಪ್ರಾರಂಭಿಸಿದ್ರೆ ಅದನ್ನ ನೆರವೇರಿಸೋಕೆ ಎಲ್ಲವನ್ನು ಸರಿಪಡಿಸಿ ಅದನ್ನ
ಸಿಗ್ನೇಚರ್ ಹಾಕಿದ್ರೆ 100 ವರ್ಷ ಇತ್ತು. ಕೊನೆಗೆ ಆಲ್ಮೋಸ್ಟ್ ನೆರವೇರಂತ ಒಂದು ಸಂದರ್ಭದಲ್ಲಿ ಪ್ರೈಮ್ ಮಿನಿಸ್ಟರ್ ಅಂತ ರಾಬಿನ್ ಏನ್ ಮಾಡ್ತಾರೆ, ಒಂದು ಇಡೀ ದೇಶದಲ್ಲಿರುವಂತಹ ಇಸ್ರೇಲ್ ದೇಶದಲ್ಲಿ November 4th, 1995 ಏನಂತ ಹೇಳ್ತಾರೆ ಅಂದ್ರೆ, ಎಲ್ಲಾ ಜನಗಳ ಮುಂದೆ ಈ ಒಪ್ಪಂದದ ಬಗ್ಗೆ ಒಂದು ಬೆಂಬಲಿಸುವ ಒಂದು ಮಾತನ್ನು ಒಂದು ರ್ಯಾಲಿ ಆ ರ್ಯಾಲಿಯಲ್ಲಿ ಏನಾಯ್ತು ಅಂತ ನೋಡಿದ್ರೆ, ಆ ರ್ಯಾಲಿಯಲ್ಲಿ ಏನಾಯ್ತು ನೋಡ್ಬೇಕು, ಒಬ್ಬ ಜೂ ಮೋಸ್ಟ್ಲಿ ಅವರು ಆರ್ಥೋಡಾಕ್ಸ್ ಜೂ ಆಗಿರ್ಬೋದು, ಮೋಸ್ಟ್ಲಿ ಅವರು ಹಳೆ ಗ್ರಂಥಗಳನ್ನು ಓದಿರ್ಬೋದು, ಈ ದೇಶದಲ್ಲಿ ಒಂದು ನೆಲ ಯಾರು ಬಿಟ್ಕೊಡ್ತಿಲ್ಲ, ಕೊಡೋದಿಲ್ಲ. ಆದ್ರೆ ನಮ್ಮ ಪ್ರೈಮ್ ಮಿನಿಸ್ಟರ್ ಏನ್ ಮಾಡಿದ್ದಾರೆ, ಆ ಒಪ್ಪಂದದಲ್ಲಿ ಸಿಗ್ನೇಚರ್ ತಯಾರಿಸಿದ ಗನ್ನದ ತವರ ರ್ಯಾಲಿಯಲ್ಲಿ ಪ್ರೈಮ್ ಮಿನಿಸ್ಟರ್ ಆ ಹಬ್ಬ ಶೂಟ್ ಮಾಡಕ್ಕೆ ಮುಂಚಿತವಾಗಿ ಅವಾಗ ವಿರೋಧ ಪಕ್ಷವಾಗಿದ್ದ ಯಾರಂತ ನೋಡ್ಬೇಕಂದ್ರೆ ಬೆಂಜಮಿನ್ ನೆತನ್ಯಾಹು ಅವರು ಆಳ್ವಿಕೆಗೆ ಬಂದಿಲ್ಲ. ಅವ್ರು ಹೇಳಿದ್ರು, ಈ ಒಪ್ಪಂದ ನಾವು ಎಂದಿಗೂ ಯಾವತ್ತೂ ಸ್ವೀಕಾರ ಮಾಡೋದಿಲ್ಲ. ಅಮೆರಿಕನ್ ಪ್ರೆಸಿಡೆಂಟ್ ಕ್ಲಿಂಟನ್ಗೆ ಸ್ವಲ್ಪ ಮನಸ್ಸು ಕಷ್ಟ ಇತ್ತು, ಆದ್ರೂ ನೋಡಿ ಏನಾಯ್ತು ಅಂತ ನೋಡ್ಬೇಕಾದ್ರೆ ಆ ಒಪ್ಪಂದ ಕ್ಯಾನ್ಸಲ್ ಆಯ್ತು. ಬೆಂಜಮಿನ್ ನೆತನ್ಯಾಹು ಎಲೆಕ್ಷನ್ ಬಂತು, ಬೆಂಜಮಿನ್ ನೆತನ್ಯಾಹು ಪ್ರೈಮ್ ಮಿನಿಸ್ಟರ್ ಆಗ್ಬಿಟ್ರು. ಅವರು ಯಾಸರ್ ಅರಾಫತ್ ಅನ್ನು ಕೊನೆವರೆಗೂ ಭೇಟಿ ನೀಡಿಲ್ಲ, ಬಿಟ್ಕೊಡ್ಲಿಲ್ಲ. ಇಡೀ ಪ್ಯಾಲೆಸ್ತೈನ್ ಅನ್ನು ಬೆಂಜಮಿನ್ ನೆತನ್ಯಾಹು ಎಷ್ಟು ಮಟ್ಟಿಗೆ ಅವನು ತನ್ನ ಒಂದು ಬಂಧನದಲ್ಲಿ ಇಟ್ಕೊಂಡು ಎಷ್ಟು ಮಟ್ಟಿಗೆ ಅವರ ಶಿಕ್ಷಣ ಕೊಟ್ಟಂತ ನೋಡ್ಬೇಕಂದ್ರೆ, ಈಗ ಇಷ್ಟು ಹಿಂಸೆಯನ್ನು ಕೊಡ್ತಾರೆ ಅಂದ್ರೆ ಗಾಜಾಗೆ ಪರಿಸ್ಥಿತಿಗೆ. ಅವಾಗ ಆ ಕಾಲದಲ್ಲಿ 1995 ಅಲ್ಲಿ ಎಷ್ಟು ಮಟ್ಟಿಗೆ ಇವರು ತನ್ನ ಒಂದು ಆಡಳಿತದಲ್ಲಿ ಅವ್ರನ್ನ ತಮ್ಮ ಒಂದು ಬಂಧನದಲ್ಲಿ ಆಗಿದೆ. ಇವ್ರಿಗೆ ಕೋಪ ಇರ್ತಾ ಇಲ್ವಾ? ಈ ಗಾಜಾದವ್ರು ವೆಸ್ಟ್ ಬ್ಯಾಂಕ್ ಅಲ್ಲಿ ಇರುವಂತಹ ಪ್ಯಾಲೆಸ್ತೈನ್ಗೆ ಕೋಪ ಇರ್ತಾ ಇಲ್ವಾ? ಅವಾಗ ರಾಕೆಟ್ ಲಾಂಚ್ಗಳನ್ನು ಮಾಡೋದು ನೋಡಿದ್ರು ಇಂಪ್ರೂವ್ ಮಾಡುತ್ತೆ. ಕೊನೆಗೆ ನಮಗೆಲ್ಲ ಗೊತ್ತು, ಹೋದ ವರ್ಷ 7ನೇ ತಾರೀಕು ಅಕ್ಟೋಬರ್ 2023 ಸುಮಾರು 7500 ರಾಕೆಟ್ ಲಾಂಚರ್ಸ್ ಟೂರಿಸ್ಟ್ ಎಷ್ಟೋ ಟೂರಿಸ್ಟ್ ಹೋಗಿದ್ದಾರೆ. ಸುಮಾರು 1195 ಜನ ಸ್ಪಾಟ್ ಅಲ್ಲಿ ಇಷ್ಟು ರಾಕೆಟ್ಗಳು ಏನಾಗುತ್ತೆ. ಹಲವಾರು ಪ್ಯಾರಾಶೂಟ್ ಅಲ್ಲಿ ಬಂದು ಇಳಿದು ಯಾರು ಈ ಪೆರಿಸ್ಟಲ್ಸ್ ಬಂದು ಇಳಿದು ಸುಮಾರು 251 ಜನ ಏನ್ ಮಾಡ್ಬಿಟ್ಟು ಸರಿಯಾಗಿ ಅವರ ದೇಶಕ್ಕೆ ಕರ್ಕೊಂಡು ಹೋಗ್ತಾರೆ. ಇವೆಲ್ಲ ನಾವು ನೋಡಿದ್ವಿ, ಕ್ಯಾಪಿಟಿವಿಟಿಯಾಗಿ ಅವ್ರನ್ನ ಕರ್ಕೊಂಡು ಹೋಗುದು. ಕಾರಣ ಹೇಳಿದ್ರು, ಯಾಕೆ ನಮಗೆ ಸ್ವತಂತ್ರ ಫ್ರೀ ಪ್ಯಾಲೆಸ್ಟೈನ್ ನಮಗೆ ಬೇಕು. ಬೇರೆ ಅದಾದ ನಂತರ ನಮಗೆ ಗೊತ್ತು, ಇಮಿಡಿಯೇಟ್ ತಕ್ಷಣವೇ ಇಸ್ರೇಲ್ ಅವರೊಂದಿಗೆ ನ್ಯಾಷನಲ್ ಡಿಸಾಸ್ಟರ್ ಅಂತ ಯುದ್ಧಕ್ಕೆ ಒಂದು ಹೆಸರು. ಸುಮಾರು ಟಿಲ್ ಡೇಟ್ ಎಷ್ಟು ಜನ ಸತ್ತೋದ್ರು ಗೊತ್ತಾ? ಗಾಜಾದಲ್ಲಿ ಸುಮಾರು 46,000ಕ್ಕಿಂತ ಹೆಚ್ಚಾದ ಜನರು ಸತ್ತೋದ್ರು. ಈ 46,000ಕ್ಕಿಂತ ಹೆಚ್ಚಾದರಲ್ಲಿ ಅರ್ಧಕ್ಕರ್ಧ ಮೇಲೆ ಹೆಂಗಸರು, ಎಳೆ ಕುಸಿನ ಮಕ್ಕಳು ಸತ್ತು. ಜಸ್ಟ್ ಇಮ್ಯಾಜಿನ್ ಮಾಡಿ. ಸುಮಾರು 1 ಲಕ್ಷ ಜನರು ಈ ಒಂದು ಮೆಸೈಲ್ಗಳ ಮುಖಾಂತರ ಗಾಯ. ಎಷ್ಟೋ ಮಕ್ಕಳು, ಗಂಡು ಮಕ್ಕಳು, ಹೆಣ್ಣು ಮಕ್ಕಳು, ಸಣ್ಣ ಮಕ್ಕಳು ಅಂಗವಿಕಲರಾದ್ರು. ಒಂದು ಕೈ ಹೋಯ್ತು, ಕಾಲು ಹೋಯ್ತು, ಅಂಗವಿಕಲ. ಇಸ್ರಾಯೇಲ್ ಆ ಯುದ್ಧವನ್ನು ಎಷ್ಟು ಒಂದು ಬಿಗಿಯಾದ ಒಂದು ಮುತ್ತಿಗೆಯನ್ನು ಬೇರೆ ಅವ್ರಿಗೆ ಬೇಕಾದಂತ ಅಗತ್ಯಗಳನ್ನು ನಿಲ್ಲಿಸ್ತಾರೆ. ಮೇನು, ನೀರು, ಆಹಾರ ಹೊರದೇಶದಿಂದ ಯಾರು ಕೊಡಕ್ಕೆ ನಿಲ್ಲಿಸ್ಬಿಟ್ಟು. ಯಾಕಂದ್ರೆ ಮೊದಲು ಕೊಂಡು ಇವರೇ ಕಳಿಸ್ತಾ ಇದ್ರು, ರೇಷನ್ಸ್, ವಾಟರ್, ಎಲೆಕ್ಟ್ರಿಸಿಟಿ, ಗ್ಯಾಸ್ ಎಲ್ಲವನ್ನೂ ನಿಲ್ಲಿಸ್ಬಿಟ್ಟು, ಕರೆಂಟ್ ಇಲ್ಲ ಅದನ್ನು ನಿಲ್ಲಿಸ್ಬಿಟ್ಟು. ಗಾಜದ ಪರಿಸ್ಥಿತಿ ಹಾಗಾಗುವಂತೆ ನೋಡಿ. ಪ್ರವಾದ ವಾಕ್ಯ ನೆರವೇರಿದ್ದಾರೆ. ಗಾಜಾ ಯಾಕಂದ್ರೆ ಇಸ್ರೇಲ್ ಉಪಯೋಗಿಸ್ತಾ ಇರುವಂತಹ ಆಧುನಿಕ ಆಯುಧಗಳು, ತುಂಬಿರುವಂತಹ ಲೇಟೆಸ್ಟ್ ಹೊಸ ಆಯುಧಗಳನ್ನು ಅವರ ಮೇಲೆ ಹಾಕಿ ಗೌರವಿಸಿ ಅವ್ರನ್ನ ನಾಶಪಡಿಸ್ತೀವಿ. ನೋಡ್ಬೇಕಾದ್ರೆ ಕೊನೆಗೆ ಅವರು ಇಡೀ ಗಾಜಾ ಆ ನಗರ ಸಂಪೂರ್ಣವಾಗಿ ನೆಲಮಟ್ಟವಾಯಿತು. ಅವ್ರ ಹೆಲ್ತ್ ಕೇರ್ ಸಿಸ್ಟಮ್ ಸ್ಪಾಯ್ಲ್, ಅಗ್ರಿಕಲ್ಚರ್ ಸಿಸ್ಟಮ್ ಸ್ಪಾಯ್ಲ್, ಎಜುಕೇಶನ್ ಸಿಸ್ಟಮ್, ಅವರ ರಿಲಿಜಿಯಸ್ ನಾಶವಾಯಿತು. ಸುಮಾರು 2 ಮಿಲಿಯನ್ ಜನಗಳು ಬಲವಂತವಾಗಿ ಬೇರೆ ಕಡೆಗೆ ಏನ್ ಮಾಡಬೇಕು, ಬೇರೆ ಸ್ಥಳದಲ್ಲಿ ಬರ್ಬೇಕು ಅನ್ನೋ ಆಸೆ. ಇಸ್ರಾಯೇಲ್ ಗಾಜಾದಲ್ಲಿರುವಂತಹ ಪ್ರಾಮುಖ್ಯರು, ಮುಖ್ಯಮಂತ್ರಿಗಳು, ಹಮಾಸ್ ಲೀಡರ್ಸ್ ಎಲ್ಲರೂ ಏನ್ ಮಾಡಬೇಕು,
ಮಾಡಿ ಸರ್ವನಾಶ ಮಾಡಿದ್ದನ್ನು ನಾವೇನ್ ಮಾಡಿದ್ವಿ. ಇಡೀ ಲೋಕದಲ್ಲಿ ಎಲ್ಲರೂ ಯಾರ ಮೇಲೆ ಅನುಭವ ಇಡೀ ಮುಸ್ಲಿಮ್ಸ್ ಅವರಿಗೆ ಖಂಡನೆ ತೀರ್ಮಾನಗಳನ್ನು ತಂದು ಯುನೈಟೆಡ್ ನೇಷನ್ ಸೆಕ್ರೆಟರಿ ಬಗ್ಗೆ ಮಾತನಾಡಬಹುದು. ಒಂದು ನಿರ್ಧಾರ ತಗೊಂಡು ಸುಮಾರು 68% ಯಾರಿಗೆ ವಿರುದ್ಧವಾಗಿ ಓಟ್ ಹಾಕ್ತೀವಿ, ಇಸ್ರೇಲ್ ವಿರುದ್ಧವಾಗಿ ಓಟ್ ಹಾಕ್ತೀವಿ. ಇಸ್ರೇಲ್ ಮಾಡ್ತಾರೆ ದೊಡ್ಡ ಜನೋಸೈಡ್, ಈ ಒಂದು ವಂಶವನ್ನ ನಾಶ ಮಾಡ್ತಾ ಇದ್ದಾರೆ. ಯುನೈಟೆಡ್ ನೇಷನ್ಸ್ ಇಟ್ಕೊಂಡು ಅದನ್ನ ಮಾಡ ಇಸ್ರೇಲ್ ಯಾಕೆ ಇಷ್ಟೆಲ್ಲ ಮಾಡ್ತಾರೆ? ಇಸ್ರೇಲ್ ಏನ್ ಸಪೋರ್ಟ್ ಇಸ್ರೇಲ್ ಇಷ್ಟು ಧೈರ್ಯ ಇಸ್ರೇಲ್ ನೋಡ್ಬೇಕಾದ್ರೆ ಯಾರು ಇರ್ಬೋದು? ದೇವರಲ್ಲ, ಅಮೆರಿಕ ಫುಲ್ ಸಪೋರ್ಟ್. ಒಂದು ಕಡೆ ಇರಾನ್, ಒಂದು ಕಡೆ ಸಿರಿಯಾ. ನೋಡಿ ಪೊಲೀಸ್ ಮಾಡ್ತಾರಂತೆ ಡಿಮಾಂಡ್ ಮಾಡಿ ಸರ್ವ ನಾಶನ ಮಾಡ. ಈ ಫೋಟೋ ನೋಡಿ, ನಾವು ಮನೆಯಲ್ಲೆಲ್ಲ ಫೋಟೋ ಹಾಕಿದ್ವಿ, ಫ್ಯಾಮಿಲಿ ಫೋಟೋ. ಗಂಡ ಇರಲ್ಲ, ಮಕ್ಕಳಿರಲ್ಲ, ಹೆಂಡತಿ ಇರಲ್ಲ. ಈ ರೀತಿಯಾದ ಒಂದು ಪರಿಸ್ಥಿತಿ ಯಾರಿಗೆ ಬಂದ್ಬಿಟ್ಟು ಅಂತ ನೋಡ್ಬೇಕು. ಕುಡಿಲಿಕ್ಕೆ ನೀರ್ನ ನಡೆಸ್ಕೊಂಡು ನೋಡಿ, ಇಸ್ರೇಲ್ ಜನಗಳು ಒಂದು ಮನುಷ್ಯನಿಗೆ 300 ಚಿಕ್ಕ ನೀರು ಮಾಡ್ತಾರೆ. ಅದೇ ಯುದ್ಧ ಬರುವಾಗ ಗಾಜಾದಲ್ಲಿ ಒಬ್ಬರಿಗೆ ಎಷ್ಟು ಬೇಕು? 3 ಲೀಟರ್ ನೀರು. ಅದು ಕುಡಿಯಕ್ಕಾಗತ್ತ, ಸ್ನಾನ ಮಾಡ್ಲಿಕ್ಕಾಗತ್ತ, ಬಟ್ಟೆ ಹೊಡಿಯಕ್ಕಾಗತ್ತ. ಇಂಥ ಒಂದು ಪರಿಸ್ಥಿತಿಗೆ ಯಾರನ್ನ ಕರ್ಕೊಂಡು ಹೋಗ್ಬಿಟ್ರು? ಗಾಜಾದಲ್ಲಿ. ಬೇರೆ ನೀವು ನೋಡ್ಬೇಕಾದ ಅವ್ರು ಫುಡ್ ಕ್ಲೀನ್ ಮಾಡಲಿಲ್ಲ, ಇಷ್ಟು ಸಿಸ್ಟಮ್ ಅನ್ನು ಎಲ್ಲ ಹಾಸ್ಪಿಟಲ್ಸ್, ಯಾಕಂದ್ರೆ ಹಾಸ್ಪಿಟಲ್ಸ್ ಕೆಳಗಡೆ ದೊಡ್ಡ ಟನಲ್ಸ್ಗಳನ್ನ ಇಟ್ಟು ಅದರ ಮುಖಾಂತರ ಮೆಸೇಜ್ ತಗೊಂಡು ಇಸ್ರೇಲ್ ಮೇಲೆ ಓಡಿಸ್ತಾ ಇದ್ದಾರೆ. ಯಾರು? ಈ ಗಾಜಾದಲ್ಲಿ ಹಮಾಸ್ ಹಾಸ್ಪಿಟಲ್ ನಾಶ ಮಾಡ್ತಾರೆ. ಮಕ್ಕಳು ಸ್ಕೂಲ್ಸ್ ಕೆಳಗೆ ಎಷ್ಟು ಆಳದಲ್ಲಿ ಟನಲ್ಸ್ ಅನ್ನು ಇಟ್ಕೊಂಡು ಆ ಟನಲ್ಸ್ ಮುಖಾಂತರ ಮೆಸೇಜ್ ಕೊಡ್ತಾರೆ. ಈ ರೀತಿ ಮಾಡಿದ್ರು. ನೋಡ್ಬೇಕಾದ್ರೆ ಹಲವಾರು ಹೆಂಗಸರು ಗರ್ಭವತಿ ಈ ಮೆಸೇಜ್ಗಳು ಬಿಡುವ ಆ ಶಬ್ದಕ್ಕೆ ಅವ್ರಿಗೆ ಏನಾಯ್ತಂದ್ರೆ ಟ್ರಾಮ ಅಂದ್ರೆ ಒಂದು ವಿಧವಾದ ಒಂದು ಗದರಿಕೆ ಆಗಿ ಅದು ಅಪರ್ಷಣ. ಅಂತ ಸಂದರ್ಭದಲ್ಲಿ ಹೇಳ್ತಾರೆ, ಎಷ್ಟು 5,000ಕ್ಕಿಂತ ಹೆಚ್ಚು ಹೆಂಗಸರು ಡೆಲಿವರಿ ಆಗುವಂತ ಒಂದು ಸಮಯ ಈ ವಾರ ಮಧ್ಯದಲ್ಲಿ ಡೆಲಿವರಿ ಆಗಿದೆ. ಗಾಜಾ ಓಡಿಸುವಂತೆ ನಾನು ಮಾಡಿ ಇದೇ ಪ್ರವಾದನೆಯ ಸ್ಟೈಲ್, ಇದೇ ಪ್ರವಾದನೆಯ ಮುಗಿಸು. ಹಾಗಾಗಿ ಅಲ್ಲಿ ಹುಟ್ಟುವ ಮಕ್ಕಳು ನೋಡಿ, ಅಲ್ಲಿ ಅಂದ್ರೆ ಹಿರಿಯರಿಲ್ಲ ಗಾಜಾದಲ್ಲಿ. ಯಾಕಂದ್ರೆ ಅವರ ಸಣ್ಣ ಮಕ್ಕಳೇ ಯುದ್ಧ ಮಾಡೋದಂತೆ. ಆ ಹುಟ್ಟುವಾಗಲೇ ಯುದ್ಧದಲ್ಲಿ ಹುಟ್ಟುತ್ತಾರೆ. ಆ ಶಬ್ದ ಕೇಳಿ ಅವ್ರಿಗೆ ಅವ್ರು 14-15 ವರ್ಷ ಬರುವಾಗ ಒಂದು ಮಿಲಿಟೆಂಟ್ ಆಗಿ ಮಾರ್ಪಡ್ತಾರೆ. ಆ ಒಂದು ಬೆದರಿಕೆಯಲ್ಲಿ ಇರ್ತಾನೆ. ಅವ್ರಿಗೆ ಬೇರೆ ಯಾವುದೇ ವಿಧವಾದಂತ ವಿದ್ಯಾಭ್ಯಾಸಗಳು ಇರುವುದಿಲ್ಲ. ಸುತ್ತಲಿರುವಂತ ದೇಶಗಳು ರಾಕೆಟ್ ಲಾಂಚರ್ಸ್. ಯಾರು? ಒಂದ್ ಕಡೆ ಹೆಸ್ಬುಲ್ಲಾ, ಒಂದ್ ಕಡೆ ಇರಾನ್, ಒಂದ್ ಕಡೆ ಸಿರಿಯಾ, ಒಂದ್ ಕಡೆ ಹೌತೀಸ್. ಯೆಮೆನ್ನಲ್ಲಿರುವಂತ ಹೌತೀಸ್ ನಮ್ಮ ಜಾತಿ. ಅವರನ್ನ ಮುಟ್ಟಿದ್ರೆ ಇವೆಲ್ಲರೂ ಬರ್ತಾರೆ. ಅದಕ್ಕೆ ಸ್ವಾಮಿ ಹೇಳುವಾಗ ಒಂದು ಮಾತು ಹೇಳ್ತಾರೆ ನೋಡಿ, ಜಕರ್ಯ 9ನೇ ವಾಕ್ಯ. ಜಕರ್ಯ 9ನೇ ಅಧ್ಯಾಯ 8ನೇ ವಚನ. ಇಸ್ರೇಲ್ ಬಗ್ಗೆ ಯಾರು ಹಾದು ಹೋಗಿ ಬಾರದಂತೆ ನನ್ನ ಆಲಯದ ಸುತ್ತಲೂ ಪಾಳೆಯ ಹಾಕಿ ಹೋಗಿ ಬಾರದಂತೆ ನನ್ನ ಆಲಯದ ಸುತ್ತಲೂ ಪಾಳೆಯ ಹಾಕಿ ಕಾವಲುಗಾರನಾಗಿರುವೆನು ಎಂದು ಇನ್ನು ಮುಂದೆ ಯಾವ ಬಾಧಕನು ನನ್ನ ಜನರ ಮೇಲೆ ಬೀಳನು. ಇನ್ನು ಮುಂದೆ ಯಾವ ಬಾಧಕನು ನನ್ನ ಜನರ ಮೇಲೆ ಬೀಳದಂತ ಇದು ಪ್ರವಾದ ಮಾಡ್ತೀನಿ. ಹೀಗೆ ನಾನು ಕಣ್ಣಿಟ್ಟು ನೋಡ್ತಾ ಇದ್ದೀನಿ. ವಾಕ್ಯ ಮುಗಿಯುವಾಗ ಹೀಗೆ ನಾನು ಕಣ್ಣಿಟ್ಟು ಯಾವುದನ್ನ ನೋಡ್ತಾ ಇದ್ದಾರೆ ಅದಕ್ಕೆ ಸ್ವಾಮಿ ಹೇಳುವಾಗ ಏನಂತ ರಾಜ ಪ್ರಕಾಶ್ ಮಾತನಾಡಿದ್ರು, ನಾನು ಯೆರೂಸಲೇಮನ್ನು ಸಕಲ ಜನಾಂಗಗಳಿಗೂ ಭಾರವಾದ ಬಂಡೆಯಾಗಿ ನಾನು ಮಾತಾಡ್ತೀನಿ. ಈ ವರ್ಷ ಹೇಳಿದ್ರು. ಕರ್ನಾಟಕ ನಮ್ಮ ಬೆಂಗಳೂರು ದೇಶದಲ್ಲಿ ಅರ್ಧ ಪಟ್ಟಣ ಇಸ್ರೇಲ್ ಮಾತಾಡ್ಬೇಕು. ಭಾರವಾದ
ಇದು ಸತ್ಯ, ಇದು ನಿಜ, ಇದು ನಿಜ, ಇದು ಸತ್ಯವಾಗಿದೆ. ಹಾಗಿರೋದ್ರಿಂದ ನೀವು ಇನ್ನೊಂದು ವಾಕ್ಯಕ್ಕೆ ಹೋದಾಗ ಮುಖ್ಯವಾಗಿ ಇದನ್ನ ಧ್ಯಾನ ಮಾಡುವಾಗ ನಮ್ಮ ಹಿರಿಯರ ಈ ಗಾಸದ ಬಗ್ಗೆ ಯಾವುದೋ ಆಕ್ಚುಲಿ ಅದು ಬೇರೆ ಒಂದು ಟಾಪಿಕ್ ಇದನ್ನ ಧ್ಯಾನ ಮಾಡುವ ನನಗೆ ಅದೇನಂದ್ರೆ ರಿಕ್ವೆಸ್ಟ್ ನಂಬರ್ 2440. ಈ 2440 ಅಲ್ಲಿ ನೀವು ಓದ್ಬೇಕಾದ್ರೆ ಏನಂತ ಇದೆ ಅದರ ಹೆಸರು ಹೇಳ್ತಾರೆ, ಸ್ವಾಮಿ ಮಾಡಿದಂತ ಅದ್ಭುತಗಳು ಕಣ್ಣಿಲ್ಲವರಿಗೆ ಕಣ್ಣು ಕೊಟ್ಟ ಸ್ವಾಮಿ ಏನನ್ನ ಅದ್ಭುತದಲ್ಲಿ ಮಾಡಿದ್ರು ಅದ್ರ ಬಗ್ಗೆ ಈ ಟಾಪಿಕ್ ಅಲ್ಲಿ ಬರುವಾಗ ಅದರ ಹೆಸರು ಹೇಳ್ತಾರೆ, ಪ್ರತಿಯೊಂದು ಅಮೆರಿಕ ಪ್ರತಿಯೊಂದು 1900 ಜನರಿಗೆ ಒಬ್ಬ ಕೊಡಲಿದ್ದಾನೆ. ಯುರೋಪ್ ದೇಶದಲ್ಲಿ ಪ್ರತಿಯೊಂದು 1094 ಜನರಿಗೆ ಒಬ್ಬ ಕೂಡ ಇದ್ದಾನೆ. ಚೈನಾದಲ್ಲಿ ಪ್ರತಿ 400 ಜನರಿಗೆ ಒಬ್ಬ ಕೂಡ ಇದ್ದಾನೆ. ಈಜಿಪ್ಟ್ ನಲ್ಲಿ ನಾವು ಇದನ್ನು ಸಮರೈಸ್ ಮಾಡಿ ಹೇಳ್ತೀವಿ. ಐಗುಪ್ತ ದೇಶದಲ್ಲಿ ಪ್ರತಿ 100 ಜನರಿಗೆ ಒಬ್ಬ ಕೂಡ ಇದ್ದಾನೆ. ಐಗುಪ್ತ ದೇಶಕ್ಕೆ ನೆಕ್ಸ್ಟ್ ಇರೋದು ಯಾರಂತ ನೋಡ್ಬೇಕಾದ್ರೆ ಗಾಜಾ. ಅಂದ್ರೆ ಬೇರೆ ಪ್ರತಿ 3 ಜನರಲ್ಲಿ 3 ಜನರಿಗೆ ಒಬ್ಬ ಕೂಡ ಇದ್ದಾನೆ. ನಮ್ಮ 7ನೇ ಕೂಟ 3 ವರ್ಷಕ್ಕಿಂತ ಹೆಚ್ಚಾಗಿ ನಾವು ಆಗ್ಲೇ ಬರ್ಲಿಕ್ಕಿದ್ದಾರೆ. ಗಾಜನ ಪ್ರತಿ 3 ಜನರಲ್ಲಿ ಒಬ್ಬ ಕೂಡ ಈ ಕೂಡ ಇನ್ನೊಂದು ಹುಟ್ಟಾರಂದ್ರೆ ಹುಟ್ಟುವಾಗ ಕೂಡ ಅದಕ್ಕೆ ಸ್ವಾಮಿ ಹಲವಾರು ಅದ್ಭುತಗಳು ಮಾಡುವಾಗ ಅವಾಗೇ ಮಾಡ್ಬಿಟ್ಟು ಆಪರೇಷನ್ ಕಣ್ಣಾಪರೇಷನ್ ಅವಾಗ ಮಾಡ್ಬಿಟ್ಟು ಅದು 20 ಮೇಲೆ ಅಕ್ಷರ ಏನೇ ಈಗ ನಮ್ಗೆ ಲೆನ್ಸ್ ಹಾಕ್ತಾರೆ, ಆ ತಿಂಗಳ ಲೆನ್ಸ್ ಹಾಕ್ತಾರೆ. ಆದ್ರೆ ರಸೂಲ್ ಬರೆಯುವಾಗ ಏನಂತ ಹೇಳಿದ್ದಾರೆ ಅಂದ್ರೆ ಈ ಕೂಡ ಹೆಂಗ್ ಬರ್ತಾರೆ ಅಂತ ನೋಡ್ಬೇಕಾದ್ರೆ ಹುಟ್ಟುವಾಗ ಕೂಡ ಅಲ್ಲ, ನೀರಿನ ಒಂದು ಅವಸ್ಥೆ, ನೀರು ಅವಾಗ ಶಿಕ್ಷಣ ಎಲ್ಲ ಪ್ರಾರಂಭಿಸ್ತದೆ. ನೀರು ಈಗ ನೀರಿಲ್ಲ ಅಂದ್ರೆ ಏನಾಗುತ್ತೆ, ನಾವ್ ಏನೇ ನೊಣ ನಮ್ಮ ಮೈಯಲ್ಲಿ ಎಲ್ಲ ಮುಖ್ಯವಾಗಿ ಕಿವಿ ಕಣ್ಣಲ್ಲಿ ಬಂತು. ಸಣ್ಣ ಮಕ್ಕಳಿಂದ ಆ ಮಕ್ಕಳು ನೀರಿಲ್ಲ, ಸ್ನಾನ ಮಾಡಿದ್ರೆ ನೀರಿಲ್ಲ, ಹಾಗೆ ಸಿಕ್ಕುವ ನೀರಿಷ್ಟೇ. ಅದರಲ್ಲಿ ಎಷ್ಟು ತಮ್ಮನ್ನು ಸರಿಪಡಿಸ್ತಾರೆ ಗೊತ್ತಿಲ್ಲ. ಈ ನೊಣ ಬಂದು ಕೂತು ಕಣ್ಣಲ್ಲಿ ಒಂದು ವಿಧವಾದ ದ್ರವ್ಯ, ಒಂದು ಕೊನೆಗೆ ಅವು 2 ಜನರು, ಅದಕ್ಕೆ 2-3 ಜನರಲ್ಲಿ ಒಬ್ಬ ಆ ಶಾಪ, ಆ ಪ್ರವಾದನೆ ಅದು ಯಾವ ರೀತಿ ಅದು ಬರುವುದನ್ನು ನಾವು ಈ ಯುದ್ಧವನ್ನು ಪ್ರೋತ್ಸಾಹಿಸ್ತಾರ, ಅಂದ್ರೆ ಎನ್ಕರೇಜ್ ಮಾಡ್ತಾರ. ದೇವರು ಇಷ್ಟಪಡ್ತಾರ ಈ ಯುದ್ಧವನ್ನು. ನೀವು ವಾಕ್ಯ ಓದ್ಬೇಕಾದ್ರೆ ಸ್ವಾಮಿ ಹೇಳ್ತಾರೆ, ಕೀರ್ತನೆ 46:9 ಹೇಳ್ತಾರೆ, ಲೋಕದ ಎಲ್ಲಾ ಭಾಗದಲ್ಲೂ ಯುದ್ಧವನ್ನು ನಡೆಸ್ತೀವಿ, ಆಮೇಲೆ ಬಿಲ್ಲುಗಳನ್ನು ಏನ್ ಮಾಡ್ತೀವಿ, ನಂತರ ನಾನು ಬಯಸಿದ್ದೀನಿ ಅಂತ ಹೇಳ್ತಾರೆ. ನೋಡ್ಬೇಕಾದ್ರೆ ಇದು ಪ್ರವಾದನ ವಾಕ್ಯ. ಇದು ಮುಂದೆ ನಡೆಯುವಂಥದ್ದು. ಒಂದ್ ಕಡೆ ಸಿರಿಯಾ, ಲೆಬನಾನ್ ಯುದ್ಧ ನಡೀತದೆ, ಒಂದು ಕಡೆ ಯುಕ್ರೇನ್ ಯುದ್ಧ ನಡೀತದೆ, ಒಂದು ಕಡೆ ಹಮಾಸ್ ಇಸ್ರೇಲ್ ಮೇಲೆ ದಾಳಿ ಮಾಡಿ. ಇಂಥ ಸಂದರ್ಭದಲ್ಲಿ ಬೇರೆ ಸ್ವಾಮಿ ಅಂತ ಹೇಳಿದಂತ ಮಾತು ನೀವು ನೋಡ್ಬೇಕಾದ್ರೆ, ಮೋಸೆ ಹುಟ್ಟುವಾಗ ಇಷ್ಟು ಮರಣದ ಬಗ್ಗೆ ನಾನು ಮಾತನಾಡ್ತೀನಿ. ಈ ಮರಣದ ಬಗ್ಗೆ ನಾನು ಮಾತನಾಡ್ತೀನಿ. ನಮ್ಮ ಸತ್ಯದಲ್ಲಿ ಎಷ್ಟು ಮರಣವಾಗಿದೆ ಒಂದು ಲೆಕ್ಕಾಚಾರ, ಒಂದು ಅಂದಾಜು ಹೇಳಬೇಕಾದ್ರೆ ಸುಮಾರು 23,000 ಕೋಟಿ ಏನಾಗಿದೆ ಮರಣ ನಡೆದಿದೆ. ಅಷ್ಟು ಮರಣ ಯಾರು ನಡೆಸಿದ್ರು ನೋಡ್ಬೇಕು. ತನ್ನ ದೇವರ ದೃಷ್ಟಿಗೆ ಇದರಲ್ಲಿ ಈ ರೋಗಗಳ ಮುಖಾಂತರ ಅದು ತಳಪಡೆಯಲ್ಲಿ ನಾಶ ಸಂಪೂರ್ಣ, ಅದು ದೇವರು ಶಿಕ್ಷೆ ಕೊಟ್ಟಿರೋದು ಮಾತ್ರ ಸತ್ಯ 23,000. ಅಂದ್ರೆ ಇವಾಗ ಇಡೀ ಲೋಕ, ಇಡೀ ಇಸ್ರೇಲ್ಗಳನ್ನು ಒಂದು ಭಾರವಾದ ಪಟ್ಟಿಯಲ್ಲಿ ದೇವರು ಮಾರ್ಪಡಿಸಿದಾರೆ. ಅಲ್ಲಿ ಸತ್ವಗಿರೋದು ಬರೀ 50,000 ಒಳಗಡೆ. 50,000 ಒಳಗಡೆ ನೀವು ಜಸ್ಟ್ ಇಮ್ಯಾಜಿನ್ ಮಾಡಿದ್ದೆ. ಮೋಶೆ ಹುಟ್ಟುವಾಗ 2 ವಯಸ್ಸಿಗಿಂತ ಆ ಒಂದು ಎಳೆ ಮಕ್ಕಳನ್ನ ಎಲ್ಲಿಂದ ಹಾಕೊಡ್ಬೇಕು. ಈ ಮರಣದ ಬಗ್ಗೆ ನಾವು ಧ್ಯಾನ ಮಾಡ್ಬೇಕಂದ್ರೆ ದೇವರ ದೃಷ್ಟಿಯಲ್ಲಿ ಮಾನವ ಜನಾಂಗ ಮರಣ ದೇವರು ಯಾವ ರೀತಿ ಲೆಕ್ಕಿಸ್ತಾರೆ, ಅದು ಬಹಳ ಮುಖ್ಯ.
ಯಾಕಂದ್ರೆ ಅದಾಮ ಸಂತತಿಯಲ್ಲಿ ಹುಟ್ಟಿರುವಂತ ನಾವು ಪ್ರತಿಯೊಂದು ಮನುಷ್ಯನಿಗೆ, ಒಬ್ಬ ಮನುಷ್ಯ ರೋಡಲ್ಲಿ ಆಕ್ಸಿಡೆಂಟ್ ಬಿದ್ದುಬಿಟ್ರೆ ನಮಗೆ ತಡ್ಕೊಳಕ್ ಆಗಲ್ಲ, ಆ ನೋವನ್ನು ಸಹಿಸ್ಕೊಳಕ್ ಆಗಲ್ಲ, ಸಹಾಯ ಮಾಡ್ಬೇಕು ಎಂಬ ಒಂದು ಮನೋಭಾವ ಇದೇ ಆದಾಮನ ಇಬ್ಬರಿರುವ ಮಾನಸಿಕ ಶರೀರದಲ್ಲಿ ಬಂದಂತ ಆ ನೋವು ನಮಗೆ. ಬಟ್ ಇದನ್ನೆಲ್ಲ ನೋಡುವಾಗ ಯೇಸು ಸ್ವಾಮಿ ಹುಟ್ಟುವಾಗ ಏನಾಯ್ತು, ಇರೋದೇನ್ ಮಾಡಿದ್ರೆ 2 ವಯಸ್ಸಿಗಿಂತ ಕೆಳಗಿರುವಂತ ಮಕ್ಕಳನ್ನ ಏನ್ ಮಾಡ್ಬೇಕು? ಸೊ ಬೇರೆ ಇದನ್ನ ನಾನು ಹೇಳಕ್ ಇಷ್ಟಪಡ್ತೀನಿ ಅಂದ್ರೆ, ಪ್ರತಿಯೊಂದು ಯುದ್ಧಗಳು ನಾವು ಪ್ರವಾದಗಳ ಮುಖಾಂತರ ದೇವರ ದೃಷ್ಟಿಯಲ್ಲಿ ಏನಾಗಿದ್ದು ಅದನ್ನ ಧ್ಯಾನ ಮಾಡಬೇಕು. ಪ್ರತಿಯೊಂದು ವಿಷಯಗಳು. ಯಾಕಂದ್ರೆ ಈ ಒಂದು ಗಾಢದ ಯುದ್ಧವನ್ನು ಸರ್ವ ಶಕ್ತನಾದ ಯೆಹೋವ ದೇವರ ಒಂದು ಈ ಒಂದು ಸುವಾರ್ತೆ ಮುಖಾಂತರ ನಾವು ದೃಷ್ಟಿಕೋನದಿಂದ ನಾವು ನೋಡ್ಬೇಕು. ಇಲ್ಲಾಂದ್ರೆ ನಾವು ಪಾಠ ಕಲಿಯುವುದು ಬೇರೆ, ನಮ್ಮ ರಕ್ಷಣೆ ಎಲ್ಲಿದೆ ಅಂತ ನಾವು ಕಂಡು, ನಮ್ಮ ರಕ್ಷಣೆ ಎಲ್ಲಿಗೆ ಬರ್ತಂತ ನಾವು ಕಂಡು ಬೇರೆ. ಇಲ್ಲಿ ಎಷ್ಟು ಜನರನ್ನು ಸರ್ವನಾಶನ ಮಾಡಿದಾರೆ ಅಂದ್ರೆ, ಇಷ್ಟು ಜನರನ್ನು ಸರ್ವನಾಶನ ಮಾಡಿದ್ದಾರೆ. ಯಾಕಂದ್ರೆ ದೇವರ ದೃಷ್ಟಿಯಲ್ಲಿ ಆದಾಮನ ಸಂತತಿಯಲ್ಲಿ ಎಲ್ಲರೂ ಏನ್ ಮಾಡ್ಬೇಕು? ಸಾಯ್ಬೇಕು. ಇಂಥ ದಿವಸದಲ್ಲಿ ಏನ್ ಮಾಡ್ಬೇಕು? ಸಾಯ್ಬೇಕು. ಸ್ವಾಮಿ ಹೇಳ್ತಾರೆ, ಅದು ಕಾನಾನ್ಯಾಗಿರ್ಲಿ, ಅಮೋರಿಯರಾಗಿರ್ಲಿ, ಮೋವಾಬಾಗಿರ್ಲಿ, ಅವರು ಇವರ ಒಂದು ಅಕ್ರಮಗಳು ದೇವರ ದೃಷ್ಟಿಯಲ್ಲಿ ಅವರ ದುಷ್ಟತನವು ಎಷ್ಟು ಮಟ್ಟಿಗೆ ಬಂದಿದ್ದು ಅಂತ ನೋಡ್ಬೇಕಂದ್ರೆ, ಅದು ಸಂಪೂರ್ಣ ಯಾವಾಗ ಬರುತ್ತೋ ಅವಾಗ ದೇವರಾದಂತ ಒಂದು ನಾಶ. ಇಂಥ ಪೂರ್ವವಾದ ಜನಗಳು ಟೈಮ್ ಕೊಡ್ತಾರಂದ್ರೆ, ಯಾವಾಗ ದೇವರ ದೃಷ್ಟಿಯಲ್ಲಿ ಅವರ ಒಂದು ದುಷ್ಟತನಗಳು ಒಂದು ಮಟ್ಟಿಗೆ ಮೇಲೆ ಬರುವಾಗ ಅವರಿಗೆ ನಾಶ. ಯಾಕಂದ್ರೆ ಅವ್ರು ಪದೇ ದಾರಿ ಒಳಗೆ ದೇವರ ಕೊಡಲ್ಲ, ಒಂದು ಸಂಪೂರ್ಣತೆ ಒಂದು ಬೇರೆ ನಾಶ ಮಾಡ್ಬೇಕು. ಈಗ ಹುಟ್ಟಿ ಇನ್ನೊಬ್ಬ ಬರ್ತಾನ, ಅದು ಬೇರೆ, ಅದು ಸತ್ಯ. ಆದ್ರೆ ದೇವರ ದೈವಿಕ ನೀತಿ ಆ ಒಂದು ನೋಡ್ಬೇಕಾದ್ರೆ ಅವರು ಒಂದೊಂದು ವಿಷಯಗಳು ದೇವರು ಏನ್ ಮಾಡ್ತಾರೆ, ಈ ರೀತಿ ಸಂಪೂರ್ಣ ನಾಶ ಮಾಡ್ತಾರೆ. ಇನ್ನೊಂದೇ ಅವರು ಲೋಕದಲ್ಲಿ ಜೀವನ ನಡೆಸಿ ಇಲ್ಲ, ಅವರು ಲೋಕದಲ್ಲಿ ಇಂಥ ಪೂರ್ವವಾದ ಕೆಲಸಗಳು ಮಾಡೋದ್ರಿಂದ ಎಲ್ರಿಗೂ ಕಷ್ಟ, ಎಲ್ರಿಗೂ ವೇದನೆ. ಅದಕ್ಕೆ ಏನ್ ಮಾಡ್ತಾರೆ, ಇಂಥ ಒಂದು ಮರಣಗಳನ್ನು ದೇವರು ಏರ್ಪಡಿಸ್ತಾರೆ. ಕಾರಣ ಆದಾಮ ಸಂತತಿಯಲ್ಲಿ ಹುಟ್ಟಿದವರು ಪ್ರತಿಯೊಂದು ಸಾಯ್ಬೇಕು. ಒಂದು ದಿನದಲ್ಲಿ ಅವರಿಗೆ ದೇವರು ಏನ್ ಮಾಡಿದ್ದಾರೆ, ಪುನರುತ್ಥಾನವನ್ನು ಇಟ್ಟಿದ್ದಾರೆ. ಸೊ ಅದರಿಂದ ಏನ್ ಮಾಡ್ತಾರೆ, ಅವರ ಒಂದು ಪಾಪಗಳು ಸಂಪೂರ್ಣತೆ ಕೊಡುವಾಗ ಸ್ವಾಮಿ ಅವ್ರು ಏನ್ ಮಾಡ್ತಾರೆ, ಸಂಪೂರ್ಣ ನಾಶ ಮಾಡ್ತಾರೆ. ಸೊ ಈಗಿರೋದ್ರಿಂದ ಬೇರೆ ಈಗ ಇನ್ನು ಮುಂದೆ ಈಗ ಸೀಸ್ಫೈರ್ ಅನೌನ್ಸ್ ಮಾಡಿದ್ದಾರೆ, ಅದು ಎಷ್ಟು ಮಟ್ಟಿಗೆ ನಿಜ ಅಂತ ಗೊತ್ತಿಲ್ಲ. ಆದ್ರೆ ಈಗ ಹಮಾಸ್ ಬಿಡೋದಿಲ್ಲ. ಎಷ್ಟೋ ಸೀಸ್ಫೈರ್ ಮುಂಚೆ ಆಯ್ತು, ಇದೆಷ್ಟೋ ಸೀಸ್ಫೈರ್ ಮುಂಚೆ ಆಯ್ತು, ಆದ್ರೂ ಈಗಲೂ ನಡೆದಿರೋದು ಇದಷ್ಟೊಂದು 5 ವರ್ಷ ಅಷ್ಟೇ. ತಿರ್ಗಾ ಅವರು ಏನ್ ಮಾಡ್ತಾರೆ, ಅವರ ಸೆಟಪ್ ಆಗಿ ಈಗ ನಾಶ ಮಾಡಿದಾರಲ್ಲ ಈ ಗಾಸವನ್ನು ರೀಬಿಲ್ಡ್ ಮಾಡಕ್ಕೆ ಸುಮಾರು 350 ವರ್ಷ ಬೇಕು. ನೀವು 350 ವರ್ಷ ಬೇಕಂದ್ರೆ ಅದಕ್ಕೆ ಬೇಕಾದ ಸಪೋರ್ಟ್. ಸೊ ಇವೆಲ್ಲ ಒಂದು ದೊಡ್ಡ ಪ್ರಶ್ನೆ ಆಗಿದೆ. ಹಾಗಾದ್ರೆ ಈಗ ಇಷ್ಟು ನಾವು ಧ್ಯಾನ ಮಾಡ್ಬೇಕಾದ್ರೆ ಸರ್ವ ನಾಶನ ಮಾಡಿದಂತ ಈ ಒಂದು ಗಾಸ ಅದನ್ನ ರೀಬಿಲ್ಡ್ ಮಾಡಕ್ಕೆ ಎಷ್ಟು ವರ್ಷ ಆಯ್ತು ಅಂತ ನೋಡೋದಂದ್ರೆ, ಸೊ ಇದಕ್ಕೆ ಸಂಬಂಧವಾಗಿ ಕೊನೆಯದಾಗಿ ಒಂದು ಅಂಶ ಈ ಪಾಠವನ್ನು ನಾವು ಮುಗಿಸಿದ್ರೆ, ಎಲ್ಲಿಂದ ಯಾರು ಅದರ ಬಂತು, ಆ ಗುಣಗಳು ಅವರಲ್ಲಿ ಹೇಗೆ ಕಟ್ಕೊಳ್ತು, ಆ ಗುಣದ ಮುಖದ ದೇವರು ನಾವು ಇಟ್ಟು ಆ ಒಂದು ದೇವರ ಅದ್ಭುತಗಳನ್ನ ಅರಿಯಿದೆ. ದೇವರು ಇಸ್ರೇಲ್ ಪರವಾಗಿ ಮಾಡಿದ ಯುದ್ಧ ವಿದ್ಯೆಯನ್ನು ತಿಳಿದೇ ಇರುವಂತ ಒಂದು ಹೊಸ ಸಂತತಿ, ಅವರು ಇವರನ್ನು ಇಟ್ಟು ಅವರಿಗೆ ದೇವರು ಪಾಠ ಕಲಿತುಕೊಳ್ಳುವಂತಾಗಿದೆ. ಇದನ್ನೆಲ್ಲ ಕೊನೆಯದಾಗಿ ನಮ್ಮ ಒಂದು ಪಾಠಕ್ಕೆ ಒಂದು ಸ್ಟೋರಿ ಹೇಳಿಕ್ಕೆ ನಾನು ಇಷ್ಟಪಡ್ತೀನಿ. ಇದನ್ನ ಧ್ಯಾನ ಮಾಡುವಾಗ ನಮ್ಮ ಸತ್ಯದಲ್ಲಿ ಸಂಸೋನ ಬಗ್ಗೆ ನಾವು ಧ್ಯಾನ, ಒಂದು ನ್ಯಾಯಸ್ಥಾನ. ಸಂಸೋನ ಬರುವುದಕ್ಕೆ ಮುಂಚೆ ಸ್ವಾಮಿ ಇಸ್ರೇಲರನ್ನು 40 ವರ್ಷ ಫಿಲಿಸ್ಟಿಯರ್ ಅಂತ ಕೈ ಮುಗಿಸಿ ಅವರೊಂದು ಅವಿನೀತಿಯಿಂದ ಸಂಸೋನ ಬಂದ ಮೇಲೆ ಈಗ ಫಿಲಿಸ್ಟಿಯರ್ ಇಸ್ರೇಲ್ ಸಂಸೋನನು ಅವರು ಬಹಳ ಪ್ರೀತಿಸಿದ ಯಾರು ನೋಡ್ಬೇಕಾದ್ರೆ 3 ಹೆಂಗಸರು, ಈ 3 ಹೆಂಗಸರು ಫಿಲಿಸ್ಟಿಯರ್ ದೇಶದವರು. ಅದರಲ್ಲಿ ಮುಖ್ಯವಾಗಿ ಗಾಸ ದೇಶ. ಮೊದಲನೇವಳು ದಿನ ಮುಗಿಸಿ, ಎರಡನೇವಳು ನೋಡ್ಬೇಕಾದ್ರೆ, ಮೂರನೇವಳು ನೋಡ್ಬೇಕಾದ್ರೆ ಹೇಳಿಲ್ಲ. ಕೊನೆಗೆ ಏನಾಯ್ತು, ಅರೆಸ್ಟ್ ಮಾಡ್ಬಿಟ್ಟು ಅವ್ರ ಶೈಲಿ ಏನಂತ ನೋಡ್ಬೇಕಾದ್ರೆ 2 ಕಣ್ಣುಗಳು ಸಂಸೋನ ಕಣ್ಣು 2. ಅವರ ದೇವತೆ ಯಾರು?
ಯಾರನ್ನ ಪೂಜಿಸ್ತಾ ಇದ್ರು? ಫಿಲಿಷ್ಟಿಯರು ದಾಗೋನನ್ನು ಪೂಜಿಸ್ತಾ ಇದ್ರು. ಅವರ ಒಂದು ಉಲ್ಲಾಸಗಳ ನಡುವೆ ಸಂಸೋನನ್ನ ಕರ್ಕೊಂಡು ಬಂದ್ರು. ಇವತ್ತಿನ ಗಟ್ಟಿಯಲ್ಲಿ ಇಸ್ರಾಯೇಲ್ ಕುರುಡರಾಗಿದ್ದಾರೆ. ಇಡೀ ಲೋಕದ ಮಧ್ಯದಲ್ಲಿ ಅವರ ಉಲ್ಲಾಸಗಳ ಇಸ್ರಾಯೇಲ್ ಇದೆ. ಬೇರೆ ಸಂಸೋನನ್ನು ಒಳಪಡಿಕೆ ಮಾಡಿದ್ದಾರೆ, ಕಾನ್ಸಂಟ್ರೇಟ್ ಮಾಡಿದ್ದಾರೆ. ಅವರ ಮಧ್ಯದಲ್ಲಿ ನಿಂತಿರುವಾಗ ಅವರಲ್ಲಿ ಆತ್ಮ ಬಿಟ್ಟು ದೇಶಕ್ಕಾಗಿ ಸೇವೆ ಮಾಡುದು, ಒಂದು ನ್ಯಾಯಸ್ಥಾಪಕರಾಗಿ ಸಂಸ್ಥೆಯನ್ನು ಇಟ್ಟು, ಅಂದ್ರೆ ಅವರ ಆಸೆ ಕೂಡ ನೋಡುವುದಿಲ್ಲ. ಅನೇಕ ಪ್ರಾರ್ಥನೆ ಮಾಡ್ತಾರೆ, ದೇವರೇ ನಾನು ಪ್ರಾಣ ಬಿಡ್ಬೇಕಾದ್ರೆ ನಿಮ್ಮ ಹಸ್ತದಲ್ಲಿ ನಾನು ಪ್ರಾಣ ಬಿಡ್ಬೇಕಂತ ತೋರಿಸ್ತು. ಇಬ್ಬರಿಗೂ ಒಂದು ನಾಶದ ಮುಖಾಂತರ ನಾನು ಸಾಯ್ತು. ಸೊ ಈ ಒಂದು ವಿಷಯ ಕೊನೆಗೆ ಸರ್ವನಾಶ ಮಾಡ್ಬೋದು. 3,000ಕ್ಕಿಂತ ಹೆಚ್ಚಾದ ಜನರು ಏನ್ ಮಾಡ್ಬೋದು? ಆ 2 ಸ್ತಂಭಗಳನ್ನು ಅಲ್ಲಾಡಿಸುವಾಗ ಅಲ್ಲಿ ಕೂಡಿರುವಂತಹ ಪ್ರಭುಗಳು, ಮುಖ್ಯಮಂತ್ರಿಗಳು ಎಲ್ಲ ಸರ್ವನಾಶ ಮಾಡ್ಬೇಕು. ಯಾರು? ಸಂಸೋನ. ಸೊ ಇದ್ರ ಮುಖಾಂತರ ಈಗ ಬರೀತಾರೆ, ಇಸ್ರಾಯೇಲ್ ಒಂದು ಆಪ್ಷನ್ ಇದೆ. ಅದಕ್ಕೆ ಹೆಸರು ಏನಂತ ನೋಡ್ಬೇಕಾದ್ರೆ ಸ್ಯಾಮ್ಸನ್ ಆಪ್ಷನ್. ಏನಪ್ಪಾ ಇದು ಸ್ಯಾಮ್ಸನ್ ಆಪ್ಷನ್ ಅಂದ್ರೆ, ಈಗ ಇಸ್ರೇಲ್ ಗಾಜಾ ಹೊಡಿತಾರೆ, ಇರಾನ್ ಹಿಜ್ಬುಲ್ಲಾ ಹೊಡಿತಾರೆ, ಆ ಕಡೆ ಯೆಮೆನ್ನಿಂದ ಹೌತೀಸ್ ಹೊಡಿತಾರೆ, ಸಿರಿಯಾ ಮಿಲಿಟರಿಗೂ ಹೊಡಿತಾರೆ. ಇನ್ನೂ ಅರಬ್ ದೇಶದಲ್ಲಿ ಇದ್ದಾರೆ ಸಹೋದರಿ, ಎಲ್ಲರೂ ಸೇರ್ಕೊಂಡ್ಬಿಡ್ತಾರೆ. ಬಂದ್ಬಿಟ್ರೆ ರಷ್ಯಾ, ಎಲ್ಲರೂ ಬಂದ್ಬಿಟ್ರೆ ಇಸ್ರೇಲಿಂದ ಹೊಡಿಯಕ್ಕೆ ಸಾಧ್ಯತೆ ಆಗತ್ತ ನೋಡಿದ್ರೆ ಎಲ್ಲರನ್ನ ಹೊಡಿಬೇಕು ಎಂಬುದಕ್ಕಾಗಿ ಅವರು ಒಂದು ಟೈಟಲ್ ಅದಕ್ಕೆ ಹೆಸರು ಸ್ಯಾಮ್ಸನ್ ಆಪ್ಷನ್. ಏನಿಲ್ಲ, ಅವರಲ್ಲಿರುವಂತಹ ನ್ಯೂಕ್ಲಿಯರ್ ಅದಕ್ಕೆ ಸಂಸ್ಥೆ. ಈಗ ಮಂಡುತನಾಗಿದ್ದಾರೆ, ಕುರುಡರಾಗಿದ್ದಾರೆ ನೋಡಿ. ಇವ್ರಿಗೆ ಯಾರು ಸಪೋರ್ಟ್ ಬಂದಿತ್ತು? ಈಗ ದೇವರ ನೀತಿ ಬಗ್ಗೆ ನಾವು ಜ್ಞಾನ ಮಾಡಬೇಕಾದ್ರೆ ಸಂಪೂರ್ಣವಾಗಿ ಇಸ್ರೇಲ್ ಅಮೆರಿಕ ಒಂದು ಸಪೋರ್ಟ್. ಅಮೆರಿಕ ಪರಿಸ್ಥಿತಿ ಕ್ಯಾಲಿಫೋರ್ನಿಯಾ, ಲಾಸ್ ಏಂಜಲೀಸ್ 43,000 ಏಕರ್ ಲ್ಯಾಂಡ್. ಇಡೀ ಲೋಕದಲ್ಲಿರುವಂತಹ ಶ್ರೀಮಂತರು ಬಾಳುವಂತಹ ಉದ್ದೇಶ. ದೊಡ್ಡ ಶ್ರೀಮಂತರ ಒಂದು ಹೋಟೆಲ್ಸ್, ಎಂಟರ್ಟೈನ್ಮೆಂಟ್ ಇರುವಂತಹ ಒಂದು ಊರು ಯಾವ್ದಂದ್ರೆ ಹಾಲಿವುಡ್. 3 ವಿಧವಾದ ಒಂದು ಬೆಂಕಿ, ಪ್ಯಾಲಸೈಡ್ ಫೈರ್, ಈಟನ್ ಫೈರ್, ಒಂದು ಗಾಳಿಯಿಂದ ದೇವರು ಕಳಿಸ ಸರ್ವನಾಶ ಆಗುವುದು. ಬಿಫೋರ್ ಆಫ್ಟರ್ ನೋಡಿ, ಇದೊಂದು ಒಂದು ಸ್ಯಾಟಲೈಟ್ ಇಮೇಜ್ ಮುಖಾಂತರ ಇನ್ಫ್ರಾರೆಡ್ ಅದರ ಮುಖಾಂತರ ಇರುವಂತ ಪಿಕ್ಚರ್. ಈ ಕ್ಯಾಲಿಫೋರ್ನಿಯಾ ಸುಮಾರು 23 ಏಕರ್ಸ್ ಆಫ್ ಲ್ಯಾಂಡ್, 23,000 ಏಕರ್ಸ್ ಆಫ್ ಲ್ಯಾಂಡ್ ಬೆಂಕಿಯಿಂದ ಸರ್ವನಾಶ, 10,000 ಬಿಲ್ಡಿಂಗ್ ನಾಶ. ಪ್ರಶ್ನೆ ಏನಂದ್ರೆ, ಇಸ್ರೇಲ್ ಸಪೋರ್ಟ್ ಮಾಡುದು ಈ ಯುದ್ಧದಲ್ಲಿ. ಯಾಕೆ ಇಂಥ ಶಿಕ್ಷಣ ಇಸ್ರೇಲ್ ಕೊಡ್ಬೇಕು? ಉಕ್ರೇನ್ಗೆ ಇಸ್ರೇಲ್ ಅಮೆರಿಕ ಸಪೋರ್ಟ್ ಮಾಡ್ತಾರೆ. ಉಕ್ರೇನ್ಗೆ ಯಾಕೆ ಅಮೆರಿಕಾಗೆ ಇಂಥ ಶಿಕ್ಷಣ ಕೊಡ್ಬೇಕು? ಮನುಷ್ಯನು ಯಾರಿಗೂ ಸಹಾಯ ಮಾಡಿ ಆ ಮನುಷ್ಯ ನೀತಿವಂತನಾಗಕ್ಕೆ ಸಾಧ್ಯತೆ. ಈಗ ಇಸ್ರೇಲ್ ಟೆಕ್ನಾಲಜಿ ಇರ್ಬೋದು, ಅಮೆರಿಕನ್ ಅನುಕೂಲ ಇರ್ಬೋದು, ಆದ್ರೆ ಅವ್ರು ದೇವರನ್ನ ನಂಬಿ. ಯಾಕೆ ದೇವರನ್ನ ನಂಬಿ? 1.5 ವರ್ಷ ಗಾಜವನ್ನು ನಾಶಿಸಿದ್ರೆ ಒಂದೇ ವಾರದಲ್ಲಿ ಸಂಪೂರ್ಣ ನಾಶವಾಗುತ್ತೆ. 1 ವೀಕ್ ಅಷ್ಟೇ ಟೈಮ್ ಸರ್ವನಾಶ. ಇಸ್ರೇಲ್ ಬಗ್ಗೆ ನಾವು ನೋಡ್ಬೇಕಂದ್ರೆ ನಮ್ಮ ಒಂದು ಪಾಠದಲ್ಲಿ ಯಾಕೆ ಇದು ನಡೀತದೆ ನೋಡ್ಬೇಕಂದ್ರೆ, ದೇವರು ಮಾಡಿದ ಅದ್ಭುತಗಳು, ದೇವರು ಯಾವ ರೀತಿ ಇಸ್ರೇಲ್ ಯುದ್ಧ ನಡೆಸಿದ್ರು, ಈ ಯುದ್ಧ ವಿದ್ಯೆ, ಅರಿವು, ಅಬ್ರಹಾಮನ ದೇವರು, ಇಸಾಕಿನ ದೇವರು, ಯಾಕೋಬನ ದೇವರ ಬಗ್ಗೆ ತಿಳುವಳಿಕೆ ಇಲ್ಲದ ಜನರು ಇಸ್ರೇಲ್ ಅಲ್ಲಿ ಇದಾರ ಅಂತ ನೋಡ್ಬೇಕಾದ್ರೆ, ಹೌದು ಪ್ರಿಯರೇ ಇದಾರೆ. ಅಲ್ಲಿ 9% ಆರ್ಥೋಡಾಕ್ಸ್ ಜ್ಯೂಸ್ ಇದ್ದಾರೆ ಅಷ್ಟೇ. ಈ 9% ಆರ್ಥೋಡಾಕ್ಸ್ ಜ್ಯೂಸ್ ಯಾರಂತ ನೋಡ್ತಾರೆ, ಹಳೆ ಒಡಂಬಡಿಕೆಯನ್ನು ಗಟ್ಟಿಯಾಗಿ ಹಿಡಿಕೊಂಡು ಅದನ್ನು ಓದಿ ಅದಕ್ಕೆ ತಕ್ಕಂತ ಜೀವನ ನಡೆಸುವ ಆರ್ಥೋಡಾಕ್ಸ್ ಜ್ಯೂಸ್. 13% ರಿಲಿಜಿಯಸ್ ಜ್ಯೂಸ್ ಅಂತ, 29% ಟ್ರೆಡಿಷನಲ್ ಜ್ಯೂಸ್, 49% ಸೆಕ್ಯುಲರ್. ಯಾರು
ದೇವರನ್ನು ಅರಿಯದಿರುವಂತ ಯೂನಿಟ್ಸ್ ಇಸ್ರಾಯೇಲ್ ದೇಶ ಇದ್ದಾರೆ. ಇಷ್ಟು ಸಮಸ್ಯೆಗಳಿಗೆ ಕಾರಣ ಇವರು ಇನ್ನ ದೇವರನ್ನು ಅರಿತಿಲ್ಲ, ಕಲಿತಿಲ್ಲ. ಗ್ರಂಥದ ಸುರುವಿಯಲ್ಲಿ ಹಳೆ ಒಡಂಬಡಿಕೆಯಲ್ಲಿ ಬರೆಯಲ್ಪಟ್ಟಿರುವುದನ್ನು ಓದಿಲ್ಲ. ಮೇ ಬಿ ಆದಷ್ಟು ಓದ್ಬೋದು, ತಿಳ್ಕೋಬಹುದು. ಬಟ್ ಅವ್ರು ಎಷ್ಟೇ ಸಾಕ್ಷ್ಯ ಕೊಟ್ಟರು ಕೂಡ ಇವರೆಲ್ಲ ಮನವರಿಕೆ ಆಗಬೇಕಂದ್ರೆ ಎಷ್ಟು ಸಮಸ್ಯೆಗಳು ಇಸ್ರಾಯೇಲ್ ಇಡೀ ಲೋಕಕ್ಕೆ ವಾರವಾದ ಬಂಡೆಯಾಗಿ ಮಾರ್ಪಡಬೇಕು. ಒಂದು ವಿಷಯ ನಾನು ಹೇಳಕ್ಕೆ ಇಷ್ಟಪಡ್ತೀನಿ. ಇವರು ಗಾಜಾ ಯುದ್ಧದಲ್ಲಿ ಸುಮಾರು 250 ಜನರನ್ನು ಸರಿಯಾಗಿ ಇಟ್ಟು ಹೋಗ್ತಾರೆ. ಅದರಲ್ಲಿ ವಯಸ್ಸಾಗಿರೋಲ್ಲ ಅವರನ್ನು ಬಿಟ್ಟು ಅದರ ಕೊನೆಗೆ 105 ಜನರನ್ನ ಮಾತ್ರ ಮುಗಿಸಿಲ್ಲ. ಅಮೆರಿಕ ಹತ್ರ ಸ್ಯಾಟಲೈಟ್ ಇದೆ, ಇಸ್ರೇಲ್ ಸ್ಯಾಟಲೈಟ್ ಇದೆ. ಇಸ್ರೇಲ್ ಟೆಕ್ನಾಲಜಿ ಕೂಡ ಆ 58 ಕಿಲೋಮೀಟರ್ ಒಳಗಡೆ ಈ 105 ಜನ ಇದು ಸತ್ಯ. ಈ ಸತ್ಯ ನೋಡಿ, ಅಮೆರಿಕೆಗೆ ಸರ್ವನಾಶನ ಆದ ಮೇಲೆ ಈ ಸೀಸ್ಫೈರ್ ಬಂದಾಗಿದೆ. ಈಗ ಒಪ್ಕೊಂಡಿದ್ದಾರೆ, ರೈಟ್, ನಮ್ಮನ್ನ ಬಿಟ್ಟಿ ಅಂತ ಆ 105 ಜನ ಕ್ಯಾಂಪ್. ಸೊ ಇದೆಲ್ಲ ನಾವು ಈ ಒಂದು ಪ್ರವಾದನೆ ಮುಖಾಂತರ ನಾವು ಹೋಗಿ ನಿಲ್ಲುವಾಗ ಬೇರೆ ನಮಗೆ ದೇವರು ಇವತ್ತು ಇಟ್ಟಿರುವಂತ ಪಾಠ. ಒಂದು ವೇಳೆ ಇಸ್ರೇಲ್ ಮಕ್ಕಳು ಪ್ರವಾದನೆ ಮುಖಾಂತರ ಕುರುಡರಿದ್ದಾರೆ, ಬಟ್ ನಾವು ಆ ಕುರುಡಾಗಿ ಇದೀವಲ್ಲ. ಆತ್ಮಿಕವಾದ ಕುರುಡ ಬಗ್ಗೆ ಹಲವಾರು ಸಂದರ್ಭಗಳಲ್ಲಿ ಹಲವಾರು ಸಭೆಗಳಲ್ಲಿ ಮಾತಾಡ್ತೀವಿ. ಇಸ್ರೇಲ್ ಜನರಿಗೆ ಯಾರು ಮಾಡ್ಕೊಂಡು ಯಾರಾದ್ರೂ ಒಪ್ಪಂದವನ್ನು ಏರ್ಪಡಿಸಿಕೊಂಡು ನೋಡಿ, ನಾವು ಬಾಬಿಲೋನಿಂದ ಬಂತು ಅಂತ ಹೇಳಿದ್ವಿ. ಸಹೋದರ ಹೇಳಿದ್ರು, ಬಾಬಿಲೋನಿನ ಒಂದು ಗುಣಲಕ್ಷಣ ನಮಗೆ ಇದೆ. ಬಾಬಿಲೋನಿನ ಒಂದು ಗುಣಲಕ್ಷಣ ನಮಗೆ ಇರುವಾಗ ಆ ಗುಣಲಕ್ಷಣದೊಂದಿಗೆ ನಮ್ಮ ಜೀವನ ದೇವರ ದೃಷ್ಟಿಯಲ್ಲಿ ಒಂದು ಸ್ವತಂತ್ರ ವಾಸನೆಯಾಗಿಯೋ ಕಾಣಿಕೆಯಾಗಿಯೋ ನಾವು ಏರ್ಪಡಿಸಕ್ಕಾಗತ್ತ. ಸ್ವಾಮಿ ಹೇಳ್ತಾರೆ, ನಾನು ಅವರಿಗೆ ಯಾವ ರೀತಿ ಮಾಡದೇನೋ ಮಾಡ್ಬೇಕಂತ ಇಟ್ಟೋ ಅದು ಯಾರು ಮಾಡ್ಬಿಟ್ಟೆ, ಇಸ್ರೇಲ್ಗೆ ಮಾಡ್ಬಿಟ್ಲು. ನಮ್ಮ ಪರವಾಗಿ ಆ ವಚನ ನಮ್ಗೆ ಹಾಕೊಂಡ್ರೆ ನಮ್ಮ ಜೀವನದಲ್ಲೂ ಅಷ್ಟೇ, ನಮ್ಮ ಒಂದು ಆತ್ಮಿಕವಾದ ಜೀವನಕ್ಕೂ ಅಷ್ಟೇ ದೇವರು ನಮಗೆ ಅದೇ ನೀತಿ ಇರ್ತದೆ. ಮುಖ್ಯವಾಗಿ ನಾವು ನೋಡ್ಬೇಕಾದ್ರೆ ನಾವು ಹಲವಾರು ಗುಣಲಕ್ಷಣಗಳಲ್ಲಿ ಬೆಳೆಸುವುದರಲ್ಲಿ ಈ ಲೋಕದಲ್ಲಿರುವಂತಹ ಗುಣಲಕ್ಷಣಕ್ಕೂ ನಮ್ಮ ಮಾಂಸ ಹಲವಾರು ಸಂದರ್ಭದಲ್ಲಿ ಒಂದು ದೊಡ್ಡ ಅಲಯನ್ಸ್ ಅನ್ನು ನಾವು ಒಂದು ದೊಡ್ಡ ಅಲಯನ್ಸ್ ಅನ್ನು ಇಟ್ಕೊಳ್ಳುವಾಗ ಖಂಡಿತ ನಮ್ಮ ಒಂದು ಆತ್ಮಿಕವಾದ ಜೀವನವನ್ನು ನಾವು ನೆರವೇರಿಸೋದಕ್ಕೆ ಆಗೋದಿಲ್ಲ. ಮೂರನೇದಾಗಿ, ನಾವು ಸತ್ಯದ ವಿದ್ಯಾರ್ಥಿಗಳು, ಬಟ್ ನಮ್ಮ ಮಕ್ಕಳಿಗೆ ನಾವು ಈ ಸತ್ಯಕ್ಕೆ ನಾವು ತಿಳಿಸುವಾಗಿಲ್ಲ. ನಾವು ಪಡ್ಕೊಂಡ ದೇವರ ಭಯಭಕ್ತಿಯನ್ನು ನಮ್ಮ ಮಕ್ಕಳಿಗೆ ನಾವು ಹೇಳ್ಕೊಡುವಾಗಿಲ್ಲ. ಇಲ್ಲಾಂದ್ರೆ ದೇವರೇ ಅರಿಯದಿರುವಂತಹ ಒಂದು ಸಂತತಿ ನಮ್ಮಲ್ಲಿನೂ ಉಂಟಾಗುತ್ತೆ. ನೋಡಿ, ಎಷ್ಟೋ ಒಂದು ದೊಡ್ಡ ಒಂದು ಜವಾಬ್ದಾರಿ ದೇವರು ನಮ್ಮ ಹತ್ರ ಕೊಟ್ಟಿದ್ದಾರೆ. ಸ್ವಾಮಿ ಹೇಳ್ತಾರೆ, ಇವೆಲ್ಲವೂ ಸಂಭವಿಸುವುದಕ್ಕೆ ತೊಡಗುವಾಗ, ಇವೆಲ್ಲ ಸಂಭವಿಸಕ್ಕೆ ತೊಡಗುವಾಗ ಇನ್ನೂ ಇದೆ, ಹಲವಾರು ಸಂಭವ ನಡೀತದೆ. ಬಟ್ ಇವಾಗ ಕಣ್ಣು ಮುಂದೆ ಇವೆಲ್ಲ ಸಂಭವಿಸಕ್ಕೆ ತೊಡಗುವಾಗ ನಮ್ಗೇನ್ ಹೇಳ್ತಾರೆ ದೇವರು, ನಿಮ್ಮ ತಲೆಯನ್ನು ಮೇಲಕ್ಕೆ ಎತ್ತಿರಿ. ಏನಕ್ಕೆ ಹೇಳ್ತಾರೆ? ನಿಮ್ಮ ರಕ್ಷಣೆ ಅಂದ್ರೆ ರಕ್ಷಣೆ ಏನಿದೆ? ಹೇಗೆ ನನ್ನ ರಕ್ಷಣೆಯನ್ನು ಕಾಪಾಡಿಕೊಳ್ಳೋದು? ಆ ರಕ್ಷಣೆ ಏನಿಲ್ಲ, ಅದು ಯೇಸು ಕ್ರಿಸ್ತನನ್ನು ನಾನು ಧರಿಸ್ಕೋಬೇಕಂದ್ರೆ, ನನ್ನ ರಕ್ಷಣೆಯನ್ನ ಕಾಪಾಡ್ಬೇಕಂದ್ರೆ ಆ ಸತ್ಯವಾದ ಗ್ರಂಥದಲ್ಲಿ ಒಂದೊಂದು ವಾಕ್ಯಕ್ಕೆ ತಕ್ಕಂತೆ ನನ್ನ ಜೀವನ ಹೇಗೆ ಅಂತ ಮಾಡೋದಾದ್ರೆ ಖಂಡಿತ ಪ್ರಶ್ನೆ ಇಲ್ಲ. ಆತ್ಮಿಕವಾದ 9 ಫಲಗಳನ್ನು ನಾನು ಪಡ್ಕೊಂಡು ಆ ಫಲಗಳನ್ನು ನಾನು ಸ್ವಾಮಿ ಹೇಳ್ತಾರೆ, ಇವೆಲ್ಲ ಸಂಭವಿಸುವುದಕ್ಕೆ ನಾವು
ಬ್ರದರ್ ಕೇಳಿಸ್ತಾ ಇಲ್ಲ. ಒಂದ್ ನಿಮಿಷ ಸಿಸ್ಟರ್. ನಾವು ಮೊದಲು ಕ್ರಿಸ್ತನನ್ನು ನಂಬಿದ ಕಾಲದಲ್ಲಿ ಇದಕ್ಕಿಂತ ಈಗ ನಮ್ಮ ವಿಮೋಚನೆಯು ಇನ್ನೊಂದು ವಾಕ್ಯ ಓದ್ತೇನೆ. 18 ಲಕ್ಷ ಓದಿಸ್ತಾರೆ. 59 17 ಲಕ್ಷ. ರಕ್ಷಣೆ ಎಂಬ ಶಿರಸ್ತ್ರಾಣವನ್ನು ಧರಿಸಿಕೊಂಡನು. ಧರಿಸಿಕೊಂಡು ರೋಷವೆಂಬ ವಸ್ತ್ರವನ್ನು ಉಡುಪು ಮಾಡಿಕೊಂಡು ಅಬ್ರಹವನ್ನು ನಿಲುವಂಗಿಯನ್ನಾಗಿ ಹಾಕಿಕೊಂಡನು. ಸೊ ಇದು ದೇವರ ಅವರ ಒಂದು ಸ್ವಾರ್ಥದಲ್ಲಿ ಉಂಟು ಮಾಡಿ ನಾವು ನಮ್ಮ ರಕ್ಷಣೆಗೆ ಏನೇನೆಲ್ಲ ಬೇಕು ಅದನ್ನೆಲ್ಲ ನಾವು ಏನ್ ಮಾಡ್ಬೇಕು, ಧರಿಸಿಕೊಳ್ಳುವಂತ ಒಂದು ಸಂದರ್ಭದಲ್ಲಿ ಇಷ್ಟು ಪ್ರವಾದನೆ ಮಾಡ್ಬೇಕು. ದೇವರು ಕಾಲಕ್ಕೆ ತಕ್ಕಂತ ಸಮಯದಲ್ಲಿ ದೇವರು ಏನ್ ಮಾಡ್ತಾರೆ, ಹಳೆಯ ಒಡಂಬಡಿಕೆಯಲ್ಲಿ ಬರೆಯಲ್ಪಟ್ಟು ಎಲ್ಲವೂ ಏನ್ ಮಾಡ್ತಾರೆ, ನಮಗೆ ತೋರಿಸ್ತಾರೆ. ಅವರಿಗೆ ಸಂಭವಿಸಿದ ನಮಗೆ ಒಂದು ಪಾಠ, ಇನ್ನೊಂದು ಬೋಧ. ಆಗ ನಮಗೆ ಎಷ್ಟು ಎಚ್ಚರಿಕೆ. ಸೊ ಈ ಒಂದು ವರ್ಷ ದೇವರಿಂದ ಒಂದು ಒಳ್ಳೆಯ ಎಚ್ಚರಿಕೆ, ಒಂದು ಪಾಠ ನಮಗೆ ನಮಗೆ ಹೇಳುವುದು ನಮ್ಮ ಒಂದು ಜೀವನ ದೇವರು ಬಹಳ ನಮ್ಮನ್ನು ನಂಬಿ ನಮ್ಮ ಮೇಲೆ ವಿಶ್ವಾಸವನ್ನು ಇಟ್ಟು ಈ ಒಂದು ತರಬೇತಿಯನ್ನು ದೇವರು ನಮ್ಮ ಹತ್ರ ಕೊಡುವಾಗ, ಈ ಪ್ರವಾದ ನೋಡುವಾಗ ನಮ್ಮ ಒಂದು ಬಿಡುಗಡೆ ಬಹಳ ಇದೇ ದೇವರು ಕೊಡುವಂತ ಒಂದು ಎಚ್ಚರಿಕೆ, ಒಂದು ಪ್ರವಾದ ವಾಕ್ಯದ ದೇವರು ನಮಗೆ ಕೊಡುವಂತ ಒಂದು ದೊಡ್ಡ ಎಚ್ಚರಿಕೆ. ಸೊ ದೇವರಿಗೆ ವಾಕ್ಯವನ್ನು ಆಶೀರ್ವಾದ ಮಾಡಿ ಈ ಒಂದು ವಾಕ್ಯವನ್ನು ಹಂಚಿಕೊಳ್ಳೋದಕ್ಕೆ ದೇವರು ತೋರಿಸಬೇಕು. ದೇವರು ಒಂದನೇ ತೋರಿಸಲಾಗಿದೆ. ಈ ಒಂದು ನಮ್ಮ ಪಟ್ಟಣದ ಸಭೆಯ ಹಿರಿಯರು ಭಕ್ತರು ಈ ಒಂದು ಅವಕಾಶವನ್ನು ಕೊಟ್ಟಿದ್ದ ನನಗೆ ದೇವರ ಮುಖಾಂತರ ಇಲ್ಲಿ ಕೂಡಿಕೊಳ್ಳುವಂತ ಎಲ್ಲ ಸಹೋದರಗಳಿಗೆಲ್ಲ ಆಮೇಲೆ ನಾವು ಇವತ್ತು ಕೇಳಿದಂತ ದಾಸ ಎಂಬಂತ ಒಂದು ವಿಚಾರಗಳನ್ನು ಜಗನ್ನವರು ನಮಗೆ ಹಂಚಿಕೊಟ್ಟು ವಿದ್ಯಾರ್ಥಿಗಳು ಹಾಗೆ request that the Pustataka forward and please.